ಶ್ರೀಮತಿ ಇಲ್ಲದವರು ಅವ್ರ ಮ್ಯಾಗ ಅವಲಂಬಿತರಾಗ್ತೈತಿ. ಮಗನ್ ಮ್ಯಾಗ ಆಗ್ಲಿ, ಸೊಸೆ ಮ್ಯಾಗ ಆಗ್ಲಿ, ಏನ್ ಅನ್ನಕ್ ಬರಂಗಿಲ್ಲ. ಸೂಕ್ಷ್ಮ ಪ್ರಪಂಚ. ನಾವರ ಸ್ವಲ್ಪ ವಯಸ್ಸಾಗಿರ್ತೈತಿ. ಇವೆಲ್ಲ ಪ್ರಪಂಚ ಇವೆಲ್ಲ ಇರೋವರ ಮತ್ತೆ ಇವೆಲ್ಲ ಇರುವ ಅಲ್ಲ. ಮತ್ತ ಅಂದ್ರ ಲಾಭ ಏನಾತ್ರಿ ಸ್ವಾಮ್ಯಾರ? ಶಾಸ್ತ್ರ ಕಲ್ತಿದ್ ಲಾಭ ಏನಾತು? ಲಾಭ ಏನಾತಂದ್ರ ಇದೆಲ್ಲ ಸುಳ್ಳು ಅಂತ ತಿಳ್ಕೊಂಡು ನಮ್ ಪುಸ್ತಕ ಗೆದ್ದು ಬಿಡುದ್ರಿ. ಅಷ್ಟ ನೋಡ್ರಿ. ಇಷ್ಟಕ್ಕೆ ಒಪ್ಕೊಂಡ್ರೆ ಲಾಭ ಆಗಿದ್ದು ಗೊತ್ತಾಗ್ತದೆ. ಎಷ್ಟ್ ಲಾಭ ಅದ ಹಿಂಗ್ ಅನ್ಸುತ್ತೆ, ಎಷ್ಟ್ ಲಾಭ ಅದ. ಹಿಂಗ್ ತಿಳ್ಕೊಂಡ್ರೆ ಲಾಭ ಬಾಳ ಅನಿಸ್ತದ. ಹಂಗ ತಿಳ್ಕೊಂಡ್ರೆ ಏನ್ ಲಾಭ ಆಗ್ಲಿಲ್ಲ ಬಿಡ ಅನ್ಸ್ತದ ಏನ್ರಿ? ಲಾಭ ಆಗ್ಲಿಲ್ಲ ಅಂತ ಹಿಂಗ ಈ ವಿಷಯವನ್ನ ಹೇಳಕತ್ತಾರ ಗೌಡಪಾದಾಚಾರ್ಯರು. ಇವತ್ತಿನ ದಿವಸ 75ನೇ ಕಾರಿಕೆಯನ್ನು ನೋಡೋಣ. ಅಭೂತ ಅಭಿನಿವೇಶೋ ಅಸ್ತಿ ದ್ವಯಂ ತತ್ರ ನ ವಿದ್ಯತೆ ದ್ವಯಾಭಾವಂ ಸ ಬುದ್ಧೈವ ನಿರ್ನಿಮಿತ್ತೋ ನ ಜಾಯತೆ. 75. ವಿದ್ಯತೆ ನ ದ್ವಯ, ಎರಡನ್ನೋದಿಲ್ಲ, ಎಳ್ಳಷ್ಟು ಇಲ್ಲ. ವಿದ್ಯತೆ ನ ದ್ವಯ, ಎರಡನ್ನೋದು ಎಳ್ಳಷ್ಟು ಇಲ್ಲ. ಎಲ್ಲೇ ತತ್ರ, ಎಲ್ಲ ನೋಡ್ರಿ, ತತ್ರ ಕೊನೆಗೈತಿ. ವಿದ್ಯತೆ ನ ದ್ವಯಂ ತತ್ರ, ಎಲ್ಲಿ? ಅಲ್ಲಿ. ಅಲ್ಲಿ ಅಂದ್ರೆ ಎಲ್ಲಿ? ಆ ಬ್ರಹ್ಮನಲ್ಲಿ ಇಲ್ಲ. ಏನಿಲ್ಲ? ದ್ವೈತ ಅನ್ನೋದಿಲ್ಲ. ವಿದ್ಯತೆ ನ ದ್ವಯಂ ತತ್ರ ಅಸ್ತಿ, ಅಲ್ಲೇನು ದ್ವೈತ ಅನ್ನೋದಿಲ್ಲ. ಎಲ್ಲಿ? ಆ ಪರಮಾತ್ಮನಲ್ಲಿ, ಆ ಪಾರಮಾರ್ಥಿಕ ಸ್ವರೂಪದಲ್ಲಿ ಇಲ್ಲ. ಅಭೂತಾಭಿನಿವೇಶ ನ ವಿದ್ಯತೆ ಅಂದ್ರಿ ನ ದ್ವಯಂ ತಗೋಬೇಕ್ರಿ. ನ ದ್ವಯಂ ನ ವಿದ್ಯತೆ ವಿದ್ಯತೆ. ದ್ವಯಂ ಅಂದ್ರೆ ಎರಡು. ನ ವಿದ್ಯತೆ ನ ವಿದ್ಯತೆ. ದ್ವಯಂ ನ ವಿದ್ಯತೆ. ದ್ವಯಂ ಅಂದ್ರಿ ನ ವಿದ್ಯತೆ ಅಂದ್ರಿ ಇಲ್ಲ ಅಂತ ಅರ್ಥ. ಇರೋದಿಲ್ಲ. ವಿದ್ಯತೆ ಇದಕ್ಕೆ ಅರ್ಥ. ವಿದ್ಯತೆ ಇದರ ಅರ್ಥ ರೀ. ಇಲ್ಲ ಅಂತ ಅರ್ಥ. ವಿದ್ಯತೆ ಅಂದ್ರೆ ಇಲ್ಲ. ಅಲ್ಲ, ನ ಅಂದ್ರ ಇಲ್ಲ ಅನ್ನಂಗಾತ್ರ. ವಿದ್ಯತೆ ಇದಕ್ಕೆ ಇದೆ ಅನ್ನೋದಿಲ್ಲ. ವಿದ್ಯತೆ ಅಂದ್ರೆ ಇದೆ, ಏನು ದ್ವೈತ ಇದೆ ಅನ್ನೋದಿಲ್ಲ. ದ್ವೈತ ಇದೆ ಅನ್ನೋದಿಲ್ಲ. ಎಲ್ಲೇ? ತತ್ರ, ಆ ಬ್ರಹ್ಮನಲ್ಲಿ, ಆ ತುರಿಯನಲ್ಲಿ, ಆ ನನ್ನ ಸ್ವರೂಪದಲ್ಲಿ, ಆ ನನ್ನ ಜಗದಗೆಲ್ಲ ಮುಗಿಲಗೆಲ್ಲ ಸ್ವರೂಪದಲ್ಲಿ. ಅಭೂತಾಭಿನಿವೇಶ. ಇಲ್ಲಿ ಅಭೂತಾಭಿನಿವೇಶ ಅಂತಂದ್ರ ಸ್ಟ್ರಾಂಗ್ ನೋಷನ್ ಆಫ್ ಡ್ಯುಯಾಲಿಟಿ ವಿಚ್ ಈಸ್ ನಾಟ್ ಬಾರ್ನ್. ಆ ದ್ವೈತ ಏನ ತೋರಿಕೆ ಐತಲ್ಲ, ತೋರಿಕೆಯ ದ್ವೈತ ಏನೈತಲ್ಲ, ಅದು ಹುಟ್ಟಿಲ್ಲ. ಅಭೂತ, ಅಭೂತ ಅಂದ್ರೆ ಏನು? ಭೂತ ಅಂದ್ರೆ ಹುಟ್ಟು, ಅಭೂತ ಅಂದ್ರೆ ಹುಟ್ಟಿಲ್ಲ. ಏನ್ ಹುಟ್ಟಿಲ್ಲ? ಅಭಿನಿವೇಶ, ಹಠಬುದ್ಧಿ. ದ್ವೈತ ಕಾಣಕತೈತಿ, ಐತಿ ಅನ್ನೋದೇನೆ ಹಠಬುದ್ಧಿ ಐತಿ. ಅಭಿನಿವೇಶ ಅದು ಇಲ್ಲ. ಬುದ್ಧ್ವಾ ಏವ, ಯಾವಾಗ? ತಿಳಿದ ಮೇಲೆ. ಬುದ್ಧ್ವಾ ಅಂದ್ರೆ ತಿಳಿದ ನಂತರ. ದ್ವಯಾಭಾವಂ, ದ್ವಯ ಅಭಾವಂ. ದ್ವಯ ಅನ್ನೋದು ಅಭಾವ ಅದ, ದ್ವೈತ ಅನ್ನೋದು ಅಭಾವ ಅದ. ಸಹ ನ ಜಾಯತೆ, ಅವನು. ಸಹ ಅಂದ್ರೆ ಅವನು, ಅವನು ಅಂದ್ರೆ ಯಾರು? ಆ ಬ್ರಹ್ಮನು. ನ ಜಾಯತೆ, ಹುಟ್ಟುವುದಿಲ್ಲ. ನಿರ್ನಿಮಿತ್ತ, ಬೀಯಿಂಗ್ ಫ್ರೀ ಫ್ರಮ್ ನೇಚರ್ ಆಫ್ ಕಾಸ್ ಆಫ್ ಬರ್ತ್. ನಿರ್ನಿಮಿತ್ತ ಅಂದ್ರೆ ಏನ್ ತಿಳ್ಕೋಬೇಕು ಅಂತಂದ್ರ, ಆ ಬ್ರಹ್ಮ ಹೆಂಗದಾನು ಅಂತಂದ್ರ ಅವ ಆ ಹುಟ್ಟಿಗೆ ಕಾರಣ ಆಗದೆ ಇರೋ. ನಿರ್ನಿಮಿತ್ತ ಅಂದ್ರೆ ಹುಟ್ಟಿಗೆ ಕಾರಣ ಆಗದೆ ಇದ್ದವ ಬ್ರಹ್ಮ ಹುಟ್ಟಿದಂಗ ಅನ್ನಿಸ್ತಾನೆ. ಶಬ್ದಾರ್ಥ ಹೇಳಿದ್ವಿ. ಅಭೂತದಲ್ಲಿ ಅಭಿನಿವೇಶ ಇರುತ್ತದೆ, ಹಠಬುದ್ಧಿ ಐತಿ. ಎದರಲ್ಲಿ? ಆ ದ್ವೈತ ತೋರುವಂತ ದ್ವೈತದಲ್ಲಿ ಅಭಿನಿವೇಶ ಐತಿ, ಹಠಬುದ್ಧಿ ಐತಿ. ಅಲ್ಲಿ ದ್ವೈತವು ಇರುವುದೇ ಇಲ್ಲ. ದ್ವೈತ ಐತೇನೋ ಇಲ್ಲ, ಹಠಬುದ್ಧಿ. ಹಠಬುದ್ಧಿಯಿಂದ ತೋರಾಗತೈತಿ ಅಂದ್ರೆ ಐತಿ ಅನ್ನುವಂಥದ್ದು ಅಭಿನಿವೇಶ. ಹಠಬುದ್ಧಿ ಮಾಡಾಕತ್ತೀವಿ. ದ್ವಯಾಭಾವವನ್ನು ಅರಿತುಕೊಂಡರೆ ದ್ವಯದ ಅಭಾವವನ್ನ, ದ್ವಯಾಭಾವ ಅಂದ್ರೆ ಏನ್ರಿ? ದ್ವಯ ಅಭಾವವನ್ನು ಬಿಡಿಸ್ಕೋಬೇಕ.
ದ್ವಯದ ಅಭಾವವನ್ನು ಅರಿತುಕೊಂಡರೆ ಅವನು ನಿಮಿತ್ತವಿಲ್ಲದವನಾಗಿ ಹುಟ್ಟದೇ ಇರುತ್ತಾನೆ. ನಿಮಿತ್ತವಿಲ್ಲ ಅಂತಂದ್ರ ಹುಟ್ಟಿದಾಗ್ಯೂ ಕೂಡ, ಹುಟ್ಟಿದಂಗ ಅನಿಸಿದ್ರು ಕೂಡ, ಹುಟ್ಟಿದಾಗವಲ್ಲ ಹುಟ್ಟಿದಂಗ ಅನಿಸಿದ್ರು ಕೂಡ ಅವ ಹುಟ್ಟಿಲ್ಲ. ಯಾರು? ಆ ಬ್ರಹ್ಮ, ಆತ್ಮ ಅಂತ ಹೇಳಾಗತ್ತ. ಇದು ವಿಶೇಷ ಅರ್ಥವನ್ನು ನೋಡೋಣ. ತಪ್ಪೋರೆ ಹೇಳ್ತಾರ. ಶಬ್ದಗಳ ಅರ್ಥ ಆದ್ರ ಶ್ಲೋಕಗಳ ಅರ್ಥ ಆಕವ. ಶಬ್ದಗಳ ಅರ್ಥ ಆಗ್ಲಿಲ್ಲ ಅಂದ್ರೆ ಅಭೂತ ಅಂದ್ರೆ ಏನು, ಮತ್ತೆ ನಿರ್ನಿಮಿತ್ತ ಅಂದ್ರೆ ಏನು, ಇವೆರಡು ಪಾರಿಭಾಷಿಕ ಶಬ್ದ. ಅವು ಅರ್ಥ ಮಾಡ್ಕೋಬೇಕು. ದೇರ್ ಇಸ್ ನೋ ಡ್ಯುಯಾಲಿಟಿ ಇನ್ ದಟ್ ಕಾನ್ಶಿಯಸ್ನೆಸ್. ಆ ಅರಿವಿನಲ್ಲಿ, ಆ ಬ್ರಹ್ಮದಲ್ಲಿ ಏನದ ದ್ವೈತ ಅನ್ನೋದು ಇಲ್ಲವೇ ಇಲ್ಲ. ದೇರ್ ಇಸ್ ಓನ್ಲಿ ಅನ್ ಆಬ್ಸೆಷನ್ ವಿತ್ ದಿ ಅನ್ರಿಯಲ್. ಆ ದ್ವೈತದ ಒಂದಿಗೆ ಹಠಬುದ್ಧಿ ಅದು ತೋರ್ತದ ಅಂತ ಐತಿ ಅನ್ನುವಂತ ಹಠಬುದ್ಧಿ ಮಾತ್ರ ಐತಿ. ಅಭಿನಿವೇಶ. ಹ್ಯಾವಿಂಗ್ ನೋನ್ ದ ನಾನ್ ಡ್ಯುಯಾಲಿಟಿ. ಯಾವಾಗ ಅದು ಪಾರಮಾರ್ಥಿಕವಾಗಿ ಇಲ್ಲ ಏನ್ರಿ, ಮಾಯಾ ಕಲ್ಪಿತ ಜಾತವಾದ ತೋರ್ತದ, ನಿಜವಾಗಿ ಅಜಾತಿವಾದನ ಒಪ್ಪಬೇಕು. ಆದ್ರೆ ಮನುಷ್ಯಗೆ ಅದು ತೋರ್ತದ, ತೋರಿದ್ರೆ ತೋರ್ಬಂದಾಗ ಅದು ದ್ವೈತ ಇಲ್ಲ, ಅದ್ವೈತ ಅನ್ನೋದು ಭ್ರಮ ಐತಿ, ಅದ್ವೈತ ಅನ್ನೋದು ಸತ್ಯ ಐತಿ ಅಂತ ಯಾವಾಗ ತಿಳ್ಕೊತಾನೋ, ಒನ್ ಈಸ್ ನಾಟ್ ಬಾರ್ನ್, ಅವಾಗ ಬ್ರಹ್ಮಗ ಉತ್ಪತ್ತಿ ಹೇಳಕ್ ಬರಂಗಿಲ್ಲ. ನ ಜಾಯತೆ ನ ಮ್ರಿಯತೆ. ಅದಕ್ಕೆ ಹುಟ್ಟು ಇಲ್ಲ, ಅದಕ್ಕೆ ಸಾವು ಇಲ್ಲ. ಯಾರಿಗಿಲ್ಲ ಹುಟ್ಟು ಸಾವು? ಆ ಬ್ರಹ್ಮನಿಗಿಲ್ಲ. ಆ ಬ್ರಹ್ಮನಿಗಿಲ್ಲ ಅಂದ್ರೆ ಯಾರಿಗಿಲ್ಲ? ಆತ್ಮನಿಗಿಲ್ಲ. ಯಾಕಂದ್ರೆ ಆತ್ಮ ಬ್ರಹ್ಮ ಒಂದೇ ವಸ್ತುವಿನ ಎರಡು ಶಬ್ದಗಳು. ಹಂಗಾರೆ ಯಾರಿಗಿಲ್ಲ? ನನಗೆ ಇಲ್ಲ, ನನಗೆ ಇಲ್ಲ. ಅಲ್ಲಿ ಬಂದ್ರ ಬ್ರಹ್ಮನಿಗೆ ಹುಟ್ಟು ಸಾವು ಇಲ್ಲ ಅಂದ್ರೆ ಚಲೋ ಆಗ್ಬಿಟ್ರಿ, ನಮ್ಗೇನ್ ಲಾಭ ಅನ್ನೋದ ಕೆಲವು ಮಂದಿ. ಬ್ರಹ್ಮ ಹುಟ್ಟು ಸಾವು ಇಲ್ಲ ಅಂದ್ರ ಇರ್ಬಲ್ದಾಕ್ರಿ, ನಮಗೇನ್ ಲಾಭದ? ಬ್ರಹ್ಮಗೆ ಹುಟ್ಟು ಸಾವು ಇಲ್ಲ ಅಂದ್ರ ನನಗೆ ನಿಜವಾದ ನಾನುವಿಗೆ ಹುಟ್ಟು ಸಾವು ಇಲ್ಲ. ತೋರ್ತಾವನ್ರಿ, ತೋರ್ತಾವನ್ನು ಇಲ್ಲ. ಸೂರ್ಯೋದಯ ಹೆಂಗ್ ತೋರ್ತದ ಹಂಗ ತೋರ್ತತಿ, ಆದ್ರೆ ಇಲ್ಲ. ಇದು ಕಷ್ಟ ನೋಡ್ರಿ, ನಮಗ್ ಇದು ತಿಳ್ಕೊಳ್ಳೋದು ಕಷ್ಟ. ತೋರ್ದಂಗ ಇದ್ರನ ಅದು ಬೇಸ್ರಿ. ಇದೆ ಹಂಗಾರೆ ನೀವು ಮತ್ತ ಅರ್ಧ ಜಾತಿ ನೀವು ಅರ್ಧ ಹೊಡೆದಂಗ ಆತಂತಾರ. ರಜೋಗುಣ ಪ್ರಧಾನ ಇದ್ದವಾಗ್ಲಿ, ತಮೋಗುಣ ಪ್ರಧಾನ ಇದ್ದವರಾಗ್ಲಿ, ಅವ್ರಿಗೆ ಏನದ ಷಟ್ ಸಮಾಧಿಗಳನ್ನ ಸಾಧಿಸ್ರಿ ಅಂತ ತಿಳ್ಕೊಂಡು ಅನುಭವ ಸಾರದಾಗ ಹೇಳ್ತಾರೆ. ಪಂಚೀಕರಣದಾಗ ಹೇಳೋರದಾರ ನೋಡ್ರಿ ಇವತ್ತು, ಷಟ್ ಸಮಾಧಿಗಳನ್ನ ಹೇಳ್ತಾರೆ. ಇವತ್ತು ಜ್ಞಾನಾನಂತರ ಧ್ಯಾನವನ್ನು ಹೇಳ್ತಾರೆ. ನಿರ್ವಿಕಲ್ಪ, ಸವಿಕಲ್ಪ ಅಂತ ತಿಳ್ಕೊಂಡು ಹೇಳಿ ಅದರಲ್ಲಿ 3 ಭಾಗ ಮಾಡಿ 6 ಮಾಡಿ ಅವನು ಹೇಳ್ತಾನ. ಅವನು ಸಾಧನೆ ಮಾಡ್ರಿ, ನಿಧಿಧ್ಯಾಸನ ರೂಪ ಸಾಧನೆಯನ್ನ ಮಾಡ್ರಿ. ಒನ್ ಈಸ್ ನಾಟ್ ಬಾರ್ನ್ ಬೀಯಿಂಗ್ ಫ್ರೀ ಫ್ರಾಮ್ ಇಟ್ಸ್ ಕಾಸ್. ನಿರ್ನಿಮಿತ್ತ ಅಂತಂದ್ರ ಹುಟ್ಲಿಕ್ಕೆ ಏನು ಕಾರಣನೇ ಇಲ್ಲ. ಹುಟ್ಲಿಕ್ಕೆ ಏನೋ ಒಂದು ಕಾರಣ ಬೇಕಲ್ಲ, ಕಾರಣ ಇಲ್ಲ, ಹುಟ್ಟೇ ಇಲ್ಲ ಅಂತ. By pointing out page number 292, by pointing out that the world is only Nama Rupa and not a substance in itself, Vedanta is not rejecting the world. ಇಲ್ಲಿ ಗೌಡಪಾದರು ಒಂದು ಮಾತು ಹೇಳ್ತಾರೆ. ಏನ್ ಹೇಳ್ತಾರಂದ್ರೆ, ಈ ಜಗತ್ತಿಗೆ ನಾಮರೂಪವನ್ನ ಹೇಳ್ಬಿಟ್ರೆ ವೇದಾಂತದಲ್ಲಿ ಜಗತ್ತಿಗೆ ಅಸ್ತಿತ್ವ ಕೊಟ್ಟಂಗಾತೋ ಏನು ಕೊಡದಂಗಾತ್ರಿ? ನಾಮರೂಪ ಕೊಟ್ಟಂಗಾಕದ್ರಿ. ನಾಮರೂಪ ಅಷ್ಟ ಅಂದ್ಬಿಟ್ರೆ ಜಗತ್ತಿಗೆ ಅಸ್ತಿತ್ವ ಕೊಟ್ಟಂಗಾತಿಲ್ಲೋ? ಹೌದ್ರಿ. ವ್ಯವಹಾರ ಮಾಡ್ರಿ, ಸುಳ್ಳದ ಅಂತ ವ್ಯವಹಾರ ಮಾಡ್ರಿ, ಸರಿ ಅಂತ ವ್ಯವಹಾರ ಮಾಡಂತ ಎಲ್ಲ ಹೇಳ್ಯಾರ? ವ್ಯವಹಾರ ಮಾಡಕ್ ಬೇಡ ಅಂದಿಲ್ಲ, ಸುಳ್ಳು ಅಂತ ತಿಳ್ಕೊಂಡು ವ್ಯವಹಾರ ಮಾಡ್ರಿ. ಸುಳ್ಳು ಅಂತ ತಿಳ್ಕೊಂಡ ಕರೆದ್ರಂಗ ವ್ಯವಹಾರ ಮಾಡ್ರಿ. ಅಲ್ಲಲ್ಲ, ಸುಳ್ಳು ಅಂತ ತಿಳ್ಕೊಂಡು ಪ್ರಪಂಚದಾಗ ವ್ಯವಹಾರ ಮಾಡ್ರಿ, ಖರೆ ಅಂತ ಆತ್ಮದಲ್ಲಿ ವ್ಯವಹಾರ ಮಾಡ್ರಿ. ಅಲ್ರಿ, ಈಗ ಸುಳ್ಳು ಅಂತ ತಗೊಂಡು ಎತ್ ಕೆತ್ತಾರ ಮಾಡೋಂಗಿಲ್ರಿ ಅದ್ನೂರಿ. ಎತ್ ಕೆತ್ತಾರ ಮಾಡಿದ್ರೆ ಮತ್ತೆ ಎತ್ ಕೆತ್ತಾರ ಆಕತಿ. ಅದಕ್ಕೆ ಜಗತ್ತಿಗೆ ಅಸ್ತಿತ್ವ. ದ ವರ್ಡ್ ಈಸ್ ಅವೈಲೇಬಲ್ ಫಾರ್ ಟ್ರಾನ್ಸಾಕ್ಷನ್, ಎಕ್ಸ್ಪೀರಿಯನ್ಸ್ ಅಂಡ್ ಅಬೌವ್ ಆಲ್ ಇಟ್ ಇಸ್ ಯುಟಿಲಿಟಿ. ETU ಅದ ನೋಡ್ರಿ ಜಗತ್ನಾಗ. ಅನುಭವಕ್ಕೆ ಬರ್ತದ, ವ್ಯವಹಾರ ಕೊಡ್ತವಳು ವ್ಯವಹಾರ ಆಗ್ತದ, ಮತ್ತು ಉಪಯೋಗದ. This Nitya Namarupa world has all varieties of things and experiences, and by all means this world should be used. ಒಂದು ನಿಜವಾದ ವಸ್ತುವಿಗೆ ಏನಿರ್ಬೇಕು ಅವು ಅಷ್ಟು ಈ ಮಿಥ್ಯಾ ಪ್ರಪಂಚ ಇದ್ರು ಕೂಡ ಈ ಜಗತ್ನಾಗ ಅದಾವು. ಅದು ಸುಳ್ಳಿದ್ರು ಕೂಡ, ಅದು ಕಲ್ಪಿತಿದ್ರು ಕೂಡ ಅಲ್ಲಿ ಅನುಭವ ಆಗ್ತದೆ.
ಸತ್ಯ ವಸ್ತುವಿನಲ್ಲಿ ಇದ್ರೆ ಹೆಂಗ ಇರಬೇಕು? ಎಕ್ಸ್ಪೀರಿಯನ್ಸಿಯಾಬಿಲಿಟಿ, ಟ್ರಾನ್ಸಾಕ್ಷನ್ ಅಬಿಲಿಟಿ ಅಂಡ್ ಯುಟಿಲಿಟಿ ಏನದಾವು, ಇವು ಮೂರು ಅದಾವ ಅದ್ರಾಗ ಅದಾವು. ಉಪಯೋಗ ಮಾಡ್ಕೊಡ್ರಿ. While utilizing the word status, the word should be remembered. If not, the Namarupa can become too overwhelming. ನಾಮರೂಪ ಐತಿ ಅಂತ ತಿಳ್ಕೊಂಡು ನೀವು ವ್ಯವಹಾರ ಮಾಡಿದ್ರಿ ಸಿಕ್ಕೊಳ್ಳೋದಿಲ್ಲ. ಅದ ನಾಮರೂಪ ಇಲ್ಲ ಖರೆ ಅಂತ ತಿಳ್ಕೊಂಡು ವ್ಯವಹಾರ ಮಾಡಿದ್ರಿ ಸಿಕ್ಕೋತ್ರಿ. ಒಂದು ಸ್ಕ್ರೂ ಅದ ಕಟ್ಟಿಗೆ ಒಳಗ, ಅದನ್ನ ಇಟ್ಟು ಬಲಗಡೆ ತಿರುಗಿಸಿದ್ರ ಸ್ಕ್ರೂ ಕಟ್ಟಿಗೆಯಾಗ ಸಿಕ್ಕೋತದ. ಆ ಸಿಕ್ಕೊಂಡು ಸ್ಕ್ರೂನ ಎಡಗಡೆ ತಿರುಗಿಸಿದ್ರ ಬಿಡುಗಡೆ ಆಕತಿ, ಮತ್ ಹೊರಗೆ ಬರ್ತದ್ರಿ, ಹೊರಗೆ ಬರ್ತದ. ಇದು ಬಿಡುಗಡೆ ಬೇಕಾಗಿತ್ತು ಅಂತಂದ್ರ ಉಲ್ಟಾ ತಿರುಗಿಸ್ರಿ ಸ್ಕ್ರೂ. ಎಲ್ಲೆಲ್ಲ ಸತ್ಯತ್ವ ಬುದ್ಧಿ ಬರ್ತದ ಅಲ್ಲೆಲ್ಲ ಇದು ಮಿಥ್ಯಾ ಅದ, ಇದು ಮಿಥ್ಯಾ ಅದ. ನಾ ಶಾಸ್ತ್ರದಾಗ ಅಭ್ಯಾಸ ಮಾಡ್ಯಾರ, ಗೌಡಪಾದ ಹೇಳ್ಯಾರ, ಶಾಸ್ತ್ರಗಳು ಹೇಳ್ಯಾವ, ವೇದಾಂತದಲ್ಲಿ ಹೇಳ್ಯಾರ, ನೆನಪು ಮಾಡ್ಕೋಬೇಕು. ಇಫ್ ನಾಟ್, ದ ನಾಮರೂಪ ಕ್ಯಾನ್ ಬಿಕಮ್ ಟೂ ಓವರ್ವೆಲ್ಮಿಂಗ್. ನಾಮರೂಪಗಳು ನಮ್ಗ ತೊಂದರೆ ಕೊಡದಂಗ್ ಮಾಡ್ಕೊಡ್ರಿ. ಅವರ್ ಬಾಡಿ ಮೈಂಡ್ ಇಸ್ ಆಲ್ಸೋ ಅನದರ್ ನಾಮರೂಪ. ನಮ್ಮ ಶರೀರ ಮನಸ್ಸು ಏನದ? ಜಗತ್ತಿಗೆ ಒಂದು ನಾಮರೂಪ ಕೊಟ್ರಿ. ಎದಕ್ ಕೊಟ್ರಿ ನಾಮರೂಪನ? ಆ ಇದ್ದ ಬ್ರಹ್ಮ ವಸ್ತುವಿಗೆ ಒಂದು ನಾಮ, ಒಂದು ರೂಪ ಕೊಟ್ರಿ, ಅದ್ರ ಜಗತ್ತು ಅಂದ್ರಿ. ಈಗ ಮನುಷ್ಯನ ಕಡೆ ಬರ್ರಿ, ಅದೇನದ ನೋಡ್ರಿ, ಅದು ಮನಸ್ಸು ಏನದ? ಅದು ಕಲ್ಪಿತದ್ರಿ. ಅಲ್ಲ, ಮನುಷ್ಯನ ಹಿಂದೆ ಅಧಿಷ್ಠಾನ ಏನದರಿ? ನಾವದವ್ರಿ, ಬ್ರಹ್ಮದ ಅಲ್ಲ, ಆತ್ಮರಿ, ಬುದ್ಧಿ ಅದ. ಮನುಷ್ಯನ ಹಿಂದೆ ಬುದ್ಧಿ ಅದ, ಬರೋಬರಿ. ಬುದ್ಧಿಯಿಂದ ಏನದ ರೀ ಸುರೇಶ್ ಅವ್ರು? ಅಹಂಕಾರದಿಂದ ನಮ್ಮ ಅಹಂಕಾರದಿಂದ ಚಿದಾಭಾಸದಿಂದ ಏನದ ರೀ? ಅರಿವು ಚಿತ್ತದ. ಚಿತ್ತ ಆಭಾಸದಿಂದ ಚಿತ್ತದ. ಚಿತ್ತ ಅಂದ್ರೆ ಏನ್ರಿ? ಅದನ್ನು ಕಲ್ಪಿತ ಅದರಿ. ಯಾವ್ದ? ಚಿದಾಭಾಸ ಕಲ್ಪಿತ. ಚಿತ್ತ ಹೆಂಗ್ ಕಲ್ಪಿತ ಆಗ್ತದ್ರಿ ರೇವಣ್ಣ? ಚಿದಾಭಾಸ ಕಲ್ಪಿತ ಅದಾನ, ಚಿತ್ತ ಕಲ್ಪಿತಿಲ್ಲ. ಚಿತ್ತ ಅಂದ್ರೆ ಚೈತನ್ಯನ, ತುರಿಯನೇ. ಯಾವ ಚಿತ್ತು? ಈ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ದಾಟಿದ ಮ್ಯಾಗ ಏನು ಒಂದು ಚಿತ್ತ ಚಿದಾಭಾಸ ಆದ್ಮ್ಯಾಗ ಏನ್ ಚಿತ್ತ ಅದಾರಲ್ಲ, ಆ ಚಿತ್ತ ಮತ್ತೆ ಈ ಚಿತ್ತಕ್ಕೆ ಡಿಫ್ರೆನ್ಸ್ ಬಾಳ ಅದ. ಇದು ಕಲ್ಪಿತದ. ಅದು ಈ ಮೊದಲಿಂದ ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ ಜ್ಞಾತೃದಾಗ ಬರುವಂತ ಚಿತ್ತ ಕಲ್ಪಿತ ಐತಿ. ಅಲುಪ್ತ ಪ್ರಕಾಶ ಚಿದಾಭಾಸಕ್ಕೆ ಅಧಿಷ್ಠಾನವಾದಂತ ಚಿತ್ತ ಏನೈತಲ್ಲ, ಅದು ಚೈತನ್ಯ ಐತಿ, ಅದು ಬ್ರಹ್ಮದ. ಯಾವ್ದಂಗ್ರಿ ಇದು? ಮನಸ್ಸು ಏನಂತಿ ನಿಜವಾಗಿ ವಿಚಾರ ಮಾಡಿದ್ರೆ ಏನೈತಿ? ಈ ಮನಸ್ಸು ದಾಟಿ ಬುದ್ಧಿಗೆ ಹೋದ್ರಿ, ಬುದ್ಧಿಯಿಂದ ಚಿತ್ತಕ್ಕೆ ಹೋದ್ರಿ, ಚಿತ್ತದಿಂದ ಅಹಂಕಾರಕ್ಕೆ ಹೋದ್ರಿ, ಅಹಂಕಾರದಿಂದ ಚಿದಾಭಾಸಕ್ಕೆ ಹೋದ್ರಿ, ಚಿದಾಭಾಸನಿಂದ ಆತ್ಮಕ್ಕೆ ಹೋದ್ರಿ, ಆತ್ಮನಿಂದ ಯಾರದಾರ್ರಿ? ಯಾರು ಇಲ್ರಿ. ಅದಲ್ಲ, ಯಾರಂದ್ರೇನು? ಅದು ನಾನೇ. ಅದ ಚಿತ್ತ ಒಂದ್ಬಿಟ್ಟು ಬೇರೆ ಇಲ್ಲ, ಅದಕ್ಕೆ ನಾನು ಅಂತೇವ್. ಅದೇ ನಾನು. ನಾವು ಈಗ ನಾನು ನಾನು ಅಂತೇವಲ್ರಿ, ಅದನ್ನ ಉದ್ದೇಶಿಸಿ ಮಾತಾಡ್ತಿರ್ತೇವೆ, ನಮ್ಗೆ ಗೊತ್ತಿಲ್ಲ ಅಷ್ಟ. ನಾನು ಅನ್ಬೇಕಾದ್ರೆ ಅಜ್ಞಾನಿನೂ ಅದಕ್ಕ ನಾನು ಅನ್ನಕತ್ತ. ಯಾವ್ದು ಈಗ ಏನ್ ನಾವು ತೋರಿಸ್ಕೊಟ್ರಲ್ಲ ಗುರುಗಳು, ಇದ ಸ್ವರೂಪ ಸಾಕ್ಷಾತ್ಕಾರ. ಮತ್ತೆ ಇದಕ್ಕಿಂತ ಬೇರೆ ಏನ್ ರೈತ ಅಂತ ತಿಳ್ಕೊಟ್ರೆ ನೀವು? ಶಂಖ ಚಕ್ರ ಗದಾಹಸದಿಂದ ಕೂಡಿ ನಶಿನ 4 ಗಂಟೆ ಕನಸನ ಬಂದದ್ದ ಭವ್ಯ ದರ್ಶನ ತೋರಿಸಿದ್ರೆ ದೇವ್ರ ಅಂತ ತಿಳ್ಕೊಟ್ರೇನ? ಏನ್ ಈಗ ಹೇಳಿದ್ರಲ್ಲ, ಹಿಂಗ್ ತಿಳ್ಕೊಳ್ಳೋದ ದೇವ್ರು? ನಿಜವಾದ ದೇವ್ರು ಯಾರು? ಹಿಂಗ್ ತಿಳ್ಕೊಂಡಿದ್ದೆ ದೇವ್ರಿಗೆ, ಅದು ಕೊಳ್ಳಾಗ ಹಾವಿನ ದೇವ್ರಲ್ಲ ಅದು. ಇದೇ ದೇವ್ರು. ಇದಕ್ಕ ಜ್ಞಾನ, ಇದಕ್ಕ ಅಪರೋಕ್ಷ ಜ್ಞಾನ, ಇದಕ್ಕ ಸಾಕ್ಷಾತ್ಕಾರ. ಶಬ್ದದ ಮೂಲಕ ಕರ್ಕೊಂಡು ಹೋದ್ರು ನೋಡ್ರಿ ಯಾರು? ಗುರುಗಳು ನಮಗ ಸ್ವರೂಪ ಕರ್ಕೊಂಡು ಹೋದ್ರು. ಹಿಂಗ ಇಷ್ಟ ಇರೋದು ವಿಚಾರ. ತಿಳಿದವ್ರಿಗೆ ಇಷ್ಟ, ತಿಳಿಲಾರ್ದವ್ರು ಬಾಳ ಕಠಿಣ. ವರ್ಷಗಟ್ಲೆ ಸಾಧನೆ ಮಾಡ್ಬೇಕು, ಜನ್ಮ ಜನ್ಮಾಂತರ ಸಾಧನೆ ಮಾಡ್ಬೇಕು. ಗುರುವಿನ ಕಟ್ಕೊಂಡ್ ಮಾಡಿದ್ರೆ ಲಘು ಆಕೈತಿ.
If not, the Namarupa can become too overwhelming. Our body mind is also another Namarupa. ಅದೇ ಬ್ರಹ್ಮ ವಸ್ತುವಿಗೆನ ಇನ್ನೊಂದು ಸೇರಿಸಿದ್ವಿ, ಮನಸ್ಸು ಅಂತ ಇಟ್ವಿ, ಅದ್ರ ಮ್ಯಾಗ ಅಧ್ಯಾರೋಪ ಮಾಡಿದ್ವಿ, ಅದಕ್ಕೆ ಮನಸ್ಸು ಅಂದ್ವಿ. ಅದನ್ನ ಸರಿಸಿದ್ವಿ, ಶರೀರ ಇಟ್ವಿ, ಅದ ಬ್ರಹ್ಮನ ವಸ್ತುವಿನ ಮೇಲೆ, ಅದಕ್ಕೊಂದು ನಾಮ, ಒಂದು ರೂಪ. 5 ಫುಟ್ 8 ಇಂಚು, 5 ಫುಟ್ 10 ಇಂಚು, 5 ಫುಟ್ 4 ಇಂಚು ಇರುವಂತ ಒಂದು ಶರೀರ, ಒಂದು 60-70 ಕೆಜಿ ಶರೀರ ಅಲ್ರಿ, 90 ಕೆಜಿ 100 ಕೆಜಿ ಹೇಳ್ಕೊಡ್ರಿ, 40 ಕೆಜಿ ಹೇಳ್ಕೊಡ್ರಿ, ಒಂದು ಸ್ಥೂಲ ಶರೀರ ಆ ಬ್ರಹ್ಮನ ಮ್ಯಾಗ ಆರೋಪಿತವಾಗಿ ಮಾಡಿದ್ರಿ ಅಂದ್ರೆ ದೇಹ ಏನದ? ಅಲ್ಲಿ ದೇಹದಿಂದ ಏನದ? ಅಧಿಷ್ಠಾನ ಸ್ವರೂಪದಿಂದ ಪರಮಾತ್ಮನೇ ಅದಾನ. ಆ ನಾಮರೂಪ ಸರಿಸ್ಬಿಟ್ರೆ ಏನದರಿ? ದೇಹ. ದೇಹ ಅನ್ನುವಂಥದ್ದು ಒಂದು ನಾಮ, ಹೆಸರು, ಅದೊಂದು ರೂಪ. ಅದನ್ನ ಸರಿಸ್ಬಿಡ್ರಿ, ಏನದರಿ? ಅದು ಶರೀರ. ಅರಿವಿಗೆ ಬಂತನ್ರಿ? ಇಷ್ಟ ನೋಡ್ರಿ. ಇದು ನಾಮರೂಪವನ್ನ ಸರಿಸಿದ್ ಬಿಟ್ರಿ ಅಂತಂದ್ರೆ ಮನಸ್ಸೂನು ಬ್ರಹ್ಮದ, ಶರೀರನೂ ಬ್ರಹ್ಮದ. ಒನ್ ಕ್ಯಾನ್ ಗೆಟ್ ಲಾಸ್ಟ್ ಇನ್ ಪರ್ಸನಲ್ ನಾಮರೂಪ. ವಿಚಾರ ಮಾಡದೇ ಇದ್ದವರು ನಾಮರೂಪದಾಗ ಖರೆ ಅಂತ ತಿಳ್ಕೊಂಡು ಸಿಕ್ಕೋಬಹುದು. ಸಿಕ್ಕಾಕೋತೇವಿ. ಅದ ಖರೆ ಅನಿಸ್ಕೊಂತ ಹೋಗ್ತದ. ಜನ್ಮ ಜನ್ಮಾಂತರ ಅದ ಖರೆ ಅಂತ ತಿಳ್ಕೊಂಡೇವಿ, ಅದಕ್ಕೆ ಹೋಗ್ವಲ್ದು. ಅದು ಪೀಡ, ಅಜ್ಞಾನ ಒಮ್ಮೆ ಹೋಗುದಿಲ್ಲ. ಬಹಳಷ್ಟು ಕೇಳಿ 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 ಬಂದತಿದ ಅಜ್ಞಾನ. ಬಹಳಷ್ಟು ಕೇಳಿ ಕೇಳಿ ಅಲ್ಲ ಅಂತ ಬಿಡ್ಬೇಕ. ಕೇಳಿ ಕೇಳೇ ಬಂದೈತಿ, ಕೇಳಿ ಕೇಳೇ ಕಳ್ಕೊಬೇಕು ಅಂತ ಹೇಳ್ತಾರೆ. ದ ಹೋಲ್ ನಾಮರೂಪ ವರ್ಲ್ಡ್ ಇಸ್ ಎ ಪ್ರೊಜೆಕ್ಷನ್ ಆಫ್ ಆಯುಧ ತುರಿಯ. ಈ ನಾಮರೂಪ ಅನ್ನುವಂಥದ್ದು ಶರೀರ, ಮನಸ್ಸು, ಬುದ್ಧಿ, ಚಿತ್ತ, ಅಹಂಕಾರ, ಜ್ಞಾತೃ, ಚಿದಾಭಾಸ, ಚಿತ್ತು, ಬ್ರಹ್ಮ ಏನೈತಿ, ಇಲ್ಲಿ ಮಠ ಏನದಾವಲ್ಲ, ಇದು ಏನೈತಿ ಅಂತ ವಿಚಾರ ಮಾಡಿದ್ರೆ ನಾಮರೂಪವನ್ನು ಸರಿಸಿಬಿಟ್ರೆ ಅಂದ್ರೆ ಅದು ತುರೇನ ಸ್ವರೂಪದ ಅದರಿ. ಅದು ನಮ್ಮೆಲ್ಲರ ಸ್ವರೂಪದ. ಐ ಶುಡ್ ನಾಟ್ ಗೆಟ್ ಅಬ್ಸೆಸ್ಡ್ ವಿತ್ ಎನಿ ಪರ್ಟಿಕ್ಯುಲರ್ ಥಿಂಗ್ ಆಫ್ ದ ವರ್ಲ್ಡ್. ಅವು ಏನು ತೋರ್ತಾವಲ್ಲ ಅವುಗಳಲ್ಲಿ ಸತ್ಯತ್ವ ಬುದ್ಧಿ ಎಂದೂ ಮಾಡಬಾರದು. ಕಲ್ಪಿತದವು. ಅದ ಹೇಳ್ತಾರಲ್ರಿ, ಮೊನ್ನೆ ಹೇಳಿದ್ದಲ್ಲ ಈಗ ಹಿಂದೊಮ್ಮೆ, ಒಂದು 10 ಎಕರೆ ಆಸ್ತಿ ಇತ್ತಪ್ಪ ನಂದು. ಸುರೇಶ್ ಅವ್ರದ್ದು ಒಂದು 10 ಎಕರೆ ಆಸ್ತಿ ಅದ. ಒಬ್ಬ ಮಗ ಜಾಗ್ರತಾಗದಾನ, ಒಬ್ಬ ಮಗ ಕನಸ್ನಾಗದಾನ. ಈಗ ಆಸ್ತಿ ಹಂಚ್ಬೇಕು. ಹೆಂಗ ಹಚ್ತೀರಿ ಅಂದ್ರ, ಕಲ್ಪಿತ ಮಗಗ ಒಂದ್ 5 ಎಕರೆ, ಜಾಗೃತ ಮಗ ಒಂದ್ 5 ಎಕರೆ ಹಚ್ತಿರೋ? ಹೆಂಗ ಹಚ್ಚುದ್ರಿ? ಈಗ ಕನಸ್ನಾಗ ಒಬ್ಬ ಮಗ ಹೋಗ್ತಾನ. ಅಲ್ಲ, ಕಲ್ಪಿತ ಮಗ ಹಚ್ಚಾಕ ಹೆಂಗ್ ಬರ್ತದ್ರಿ? ಮತ್ತೆ ನೀವು ಕಲ್ಪಿತವಾದ ಜಗತ್ತಿಗೆ ಸತ್ಯತ್ವ ಬುದ್ಧಿ ಕೊಡಾಕ್ ಹೊಂಟ್ರಿರಲ್ಲ, ಹಂಚಾಕ್ ಹೊಂಟ್ರಿ ಇಲ್ಲ? ಐ ಶುಡ್ ನಾಟ್ ಗೆಟ್ ಆಬ್ಸೆಸ್ಡ್ ವಿತ್ ಎನಿ ಪರ್ಟಿಕ್ಯುಲರ್ ಥಿಂಗ್ ಆಫ್ ದ ವರ್ಲ್ಡ್. ಜಗತ್ತಿನ ಯಾವುದೇ ಒಂದು ವಸ್ತು ಇದು ನಾಮರೂಪ ಅಂತ ಸರಸೋದ್ ವಿಚಾರ ಮಾಡ್ಬೇಕ ಹೊರತು ಅದು ಖರೆ ಅಂತ ಅದಕ್ಕೆ ಅಸ್ತಿತ್ವ ಕೊಡಬೇಡ್ರಿ. ಕೊಟ್ರಿ ಅದು ನಿಮ್ಮನ್ನ ಪ್ರಚುತಿ ಮಾಡ್ತದ. ಪೆಟ್ ಬೆಳಕ್ ಚಲೋ ಆಕಾವ್, ಹೊಡ್ಯಾವ್ ಕಾಣುದಿಲ್ಲ, ಹೊಡೆತ್ ಬೆಳಕ್ ಚಲೋ ಆಕಾವ್. ಐ ಶುಡ್ ರಿಮೆಂಬರ್ ಮೈ ಹೈಯರ್ ನೇಚರ್ ಎವ್ರಿ ನೌ ಅಂಡ್ ದೆನ್. ಆಗಾಗ 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 ನಮ್ಮ ಪರಾ ಪ್ರಕೃತಿ ಹೆಂಗದ, ಶ್ರೇಷ್ಠವಾದ ಪ್ರಕೃತಿ ಹೆಂಗದ, ಇದು ಅಪರಾ ಪ್ರಕೃತಿ, ಇದು ಹಿಂಗೆ ಇದು ಇರುವುದೇ. ಅದು ಇದು ಮಿಥ್ಯಾದ. ಪರಾ ಪ್ರಕೃತಿ ಅಂದ್ರೆ ನನ್ನ ಶ್ರೇಷ್ಠವಾದಂತಹ ಪ್ರಕೃತಿ ಸ್ವರೂಪ ಹೆಂಗದ ಅಂದ್ರೆ ಅದೇ ತುರಿಯಾದ. ಅದನ್ನ ಹಗಲೆಲ್ಲ ನೆನಪು ಮಾಡ್ಕೊಡ್ರಿ ಅಂತಾರ. ಐ ಶುಡ್ ರಿಮೆಂಬರ್ ಮೈ ಹೈಯರ್ ನೇಚರ್ ಎವ್ರಿ ನೌ ಅಂಡ್ ದೆನ್. ಹೊರತ್ ಬೀಳತ್ಲೆ ಹಿಂಗ್ ನೋಡ್ಕೋಬೇಕು, ಹೊರತ್ ಬೀಳತ್ಲೆ ನೋಡ್ಕೋಬೇಕು, ಸರ್ಕೋಬೇಕು. ಅದ ಅಂತಾರಲ್ಲ, ಬೇಕಾದ್ರೆ ಬೆರ್ಕೋ, ಸಾಕಾದ್ರೆ ಸರ್ಕೋ, ಎರಡು ಬೇಡ ಆದ್ರೆ ಮುಂಗೈಗೆ ಎಣ್ಣೆ ಹಚ್ಚಿ ಹೊಯ್ಕೋ ಅಂತ ಯಾರು ಅಪೋರ್ ಶಿವಾನಂದ್, ಗದಗಿರಿ ಶಿವಾನಂದ್. ಆಬ್ಸೆಷನ್ ಕಾಸ್ಡ್ ಬೈ ಅಟ್ರಾಕ್ಷನ್, ಅಟ್ಯಾಚ್ಮೆಂಟ್ ಅಂಡ್ ಎವರ್ಷನ್ ಕ್ಯಾನ್ ಕಾಸ್ ಪ್ರಾಬ್ಲಮ್ಸ್. ಅಕಸ್ಮಾತ್ ಏನಾರ ಅದು ಖರೆ ಅಂತ ಒಂದ್ ಸ್ವಲ್ಪ ಮೈಗೆ ಅಂಟಿಸಿಕೊಂಡಿ ಅಂತಂದ್ರೆ ನೀನು ಸಮಸ್ಯೆಗಳ ಸಾಗರದಲ್ಲಿ ಬೀಳ್ತಿ ನೋಡು ಅಂತ. ದ 5th ಕ್ಯಾಪ್ಸೂಲ್ ಆಫ್ ವೇದಾಂತ ಶುಡ್ ಬಿ ರಿಮೆಂಬರ್ಡ್. ಏನು 5ನೇ ಗುಳಿಗೆ, ಏನು ವೇದಾಂತದ ಗುಳಿಗೆ. ನಮ್ಗೆ ಜೀವನದಾಗ ಏನ್ ನೋವು ಬರ್ತಾವಲ್ಲ ಅವಕ್ಕೆಲ್ಲ ವೇದಾಂತದ ಗುಳಿಗೆನ ತಗೋಬೇಕು ನಾವು. 5 ಗುಳಿಗೆ ಕೊಟ್ಟಾರ, ಈಗ 5ನೇ ಗುಳಿಗೆ ಹೇಳಾಕತ್ತಾರ. ಆ ಗುಳಿಗೆ ತಗೊಂಡ್ಬಿಟ್ರೆ ಆರಾಮಾಗ್ಬೇಕು.
5 ಗುಳಿಗೆ ಹೇಳ್ಯಾರ ಹಿಂದ. ಇವತ್ತು 5ನೇ ಗುಳಿಗೆನ ಏನದ ಇನ್ನೊಮ್ಮೆ ನೆನಪು ಮಾಡಕತ್ತಾರ ಅಷ್ಟ. ಆ ವೇದಾಂತದ ಗುಳಿಗೆಗಳು ಯಾವ್ದು? 5ನೇ ಗುಳಿಗೆ ಯಾವುದು ಹೇಳ್ತಾರ ನೋಡ್ರಿ. ಬೈ ಫಾರ್ಗೆಟಿಂಗ್ ಮೈ ರಿಯಲ್ ನೇಚರ್ ಐ ಕನ್ವರ್ಟ್ ಲೈಫ್ ಇನ್ ಟು ಬರ್ಡನ್ ಅಂಡ್ ಬೈ ರಿಮೆಂಬರಿಂಗ್ ಮೈ ಹೈಯರ್ ನೇಚರ್ ಐ ಕನ್ವರ್ಟ್ ಲೈಫ್ ಇನ್ ಟು ಎ ಬ್ಲೆಸ್ಸಿಂಗ್. ಬಾ ಯಾರು ಇಂಗ್ಲಿಷ್ ಅರ್ಥ ಆಯ್ತು ಎಂತ ಚಂದ ವಾಕ್ಯ ಬರ್ದ. ನನ್ನ ನಿಜವಾದ ಸ್ವರೂಪವನ್ನ ಮರ್ತದ್ರಿಂದ ನನ್ನ ಜೀವನವನ್ನ ನಾನು ದುಃಖಮಯ ಮಾಡ್ಕೊಂಡೇನಿ. ಅದೇ ರೀತಿ ನನ್ನ ಆ ಪರಾಪ್ರಕೃತಿ ನನ್ನ ನಿಜವಾದ ಸ್ವರೂಪವನ್ನ ನಾನು ಯಾವಾಗ ನೆನೆಸ್ಕೋತೀನಿ, ಸ್ಮರಣೆ ಮಾಡ್ಕೋತೀನಿ, ಅವಾಗ ಎಂತ ದುಃಖ ಬಂದ್ರು ಕೂಡ ಅದು ಪರಮಾತ್ಮನ ಆಶೀರ್ವಾದ ಅಂತ ತಿಳ್ಕೊಂಡು ನಾನು ಅವನ್ನ ಪರಿವರ್ತನೆ ಮಾಡೋ ಸಾಮರ್ಥ್ಯ ನನ್ನ ಜ್ಞಾನದಾಗ ಐತೀಗ. ಪ್ರಪಂಚದ ಕಷ್ಟಗಳ ಮಧ್ಯದಲ್ಲಿ ಇದ್ಕೊಂಡು ಆನಂದದಿಂದ ಇರುವಂತ ಕಲೆ ಅದ ಇದು. ಪ್ರಪಂಚದಲ್ಲಿದ್ದಂತ ದುಃಖಗಳ ದೂರ ಮಾಡ್ಕೊಂಡಿರುವುದಲ್ಲ ಇದು ಕಲೆ. ಪ್ರಪಂಚದಲ್ಲಿ ಬರುವಂತಹ ದುಃಖಗಳ ಮಧ್ಯದಲ್ಲಿ ಕ್ಯಾಕೆ ಹೊಡಿಯೋದ ನಮ್ಮದು ವೇದಾಂತ. ಈ ಧ್ಯಾನ ಕುಂತಾಗ ಹಾಕತ್ತೇನ್ರಿ, ಹಿಂಗ ಧ್ಯಾನ ಕುಂತಾಗ ಬಿಟ್ಟ ಹೋಗಿರ್ತೀರಿ, ಮನಸ್ಸು ಎಲ್ಲಾ ಕಳಿಸ್ಕೊಂಡ್ಬಿಟ್ಟಿರ್ತದ. ಇದು ಹಂಗಲ್ಲ, ಇದನ್ನ ವಿಚಾರ ಮಾಡ್ರಿ ಅಂತ. ಇದು ಹೆಂಗದ ಅಂದ್ರ ಸಮಸ್ಯೆಗಳ ಮಧ್ಯದಲ್ಲಿ ಇದ್ಕೊಂಡು ಕ್ಯಾಕೆ ಹೊಡೆಯೋದು ವೇದಾಂತ. ಇಲ್ಲದಂಗ ಮಾಡ್ಕೊಂಡು ನಾನು ಕ್ಯಾಕೆ ಆರಾಮದಿಂದ ಇರೋದು ಏನೈತಿ ಅದು ಧ್ಯಾನ. ಅದನ್ನು ಮಾಡ್ಬೇಕು, ಇದನ್ನು ಮಾಡ್ಬೇಕು. ಅವಾಯ್ಡ್ ಅಬ್ಸೆಷನ್ ವಿತ್ ಎನಿಥಿಂಗ್. ಯಾವ್ದು ನಂದು ಅಂತ ತಿಳ್ಕೊಂಡು ಕುಂತಿ ಅದು ನಮಗ್ ಸಿಗಿಸ್ತದ. ಅದನ್ನ ಏನ್ ಮಾಡ್ರಿ, ಆದಷ್ಟು ನಂದು ಅನ್ನಕ್ ಹೋಗ್ಬೇಡ್ರಿ. ಇದಕ್ಕೆ ನಾನು ಅನ್ನಕ್ ಹೋಗ್ಬೇಡ್ರಿ, ಇದಕ್ಕೆ ನಂದು ಅನ್ನಕ್ ಹೋಗ್ಬೇಡ್ರಿ. In Viveka Chudamani, Shankaracharya describes this obsession with the word Vishaya Anuchinta, repeated thinking or object about an object, person or an event. ನಮ್ಗೆ ಯಾವ್ದು ತ್ರಾಸ ಕೊಡಾಗತೈತಿ ಅದು ಏನು ಅಂತ ವಿಚಾರ ಮಾಡ್ರಿ. ಅದು ಆತ್ಮನನ್ನ ಹೊರತುಪಡಿಸಿ ಬೇರೆ ಇರುವುದೇ ಇಲ್ಲ. ಹಂಗ ವಿಚಾರ ಮಾಡ್ರಿ ಅಂತ ಹೇಳ್ತಾರೆ ವಿವೇಕ್ ಚೂಡಾಮಣಿ ಹೇಳ್ತಾರೆ. ಥಿಂಕಿಂಗ್ ಅಬೌಟ್ ದೀಸ್ ಇಸ್ ಆಲ್ ರೈಟ್, ಬಟ್ ರಿಪೀಟೆಡ್ ಥಿಂಕಿಂಗ್ leading to obsession should be avoided. Gaudapada uses the word abhuta abhinashaha. Abhuta abhiniveshaha. Abhuta abhinivesha anta ಶಬ್ದಗಳನ್ನು ಉಪಯೋಗ ಮಾಡ್ಯಾರ ಇಲ್ಲಿ to describe this type of obsession which is past, present and future. ಅದು ಹಂಗಾತಲ್ಲ ಅಂತ ಹಿಂದಿನ ತೆಗೆಯೋದು, ಇದು ಹಿಂಗಾತಲ್ಲ ಅಂತ ಇವತ್ತಿನ ವಿಚಾರ ಮಾಡೋದು, ನಾಳೆ ಏನಾಕೈತಿ ಅನ್ನೋದು ನಾಳೆ ವಿಚಾರ ಮಾಡೋದು, ಇದು ಖರೆ ಅಂತ ತಿಳ್ಕೊಂಡು ಇದ್ರ ಬಗ್ಗೆ ಏನು ವಿಚಾರ ಮಾಡೋದು ಐತಲ್ಲ, ಅದ್ರಾಗ ಆ ಒಂದು ವಿಷಯ ವರ್ತುಲದಾಗ ಸಿಕ್ಕೊಂಡ್ ಬೀಳ್ಬೇಡ್ರಿ. ಎವ್ರಿಥಿಂಗ್ ಈಸ್ ಅಬ್ಸೆಸ್ಡ್ ವಿತ್ ಒನ್ ಥಿಂಗ್ ಆರ್ ದ ಅದರ್ ಟು ಸಚ್ ಎನ್ ಎಕ್ಸ್ಟೆಂಟ್ ದಟ್ ಇಟ್ ಬಿಕಮ್ಸ್ ಅ ಹ್ಯೂಜ್ ಬರ್ಡನ್. ಸತ್ಯತ್ವ ಬುದ್ಧಿ ಕೊಟ್ರಿ ಅಂತಂದ್ರೆ ಅದು ಹೊರಲಾರ್ದ ಹೊರೆ ಆಗ್ತದ, ಹೊರಲಾರ್ದ ಹೊರೆ ಆಗ್ತದ, ವಜ್ಜ ಅನಿಸ್ತದ, ಜೀವನ ಬಹಳ ಕಠಿಣ ಅನಿಸ್ತದ ಆತ್ಮೀಯರು. ಬಟ್ ದ ಆಬ್ಜೆಕ್ಟ್ಸ್ ಆಫ್ ಅಬ್ಸೆಷನ್ ಆರ್ ಓನ್ಲಿ ನಾಮರೂಪ. ಏನದಾವು ಇವೆಲ್ಲ ಕೇವಲ ನಾಮರೂಪ ಅದಾವ. ಸತ್ಯತ್ವ ಬುದ್ಧಿ ಕಳಿಬೇಕಂದ್ರೆ ನಾಮರೂಪ ಅಂಟಿಸ್ಬಿಟ್ರ. ಅಂಡ್ ಆಸ್ ದಿಸ್ ಥಿಂಗ್ ದ ವರ್ಲ್ಡ್ ಈಸ್ ನಾಟ್ ಅಟ್ ಆಲ್ ದೇರ್. ವಿಚಾರ ಮಾಡಿದ್ರೆ ಜಗತ್ತು ಇಲ್ಲ, ಮನಸ್ಸು ಇಲ್ಲ, ಶರೀರನು ಇಲ್ಲ. ಅವು ಇಲ್ಲದಂಗಾಗಿ ಇಲ್ಲಾಗ್ಯಾವೋ, ಇದ್ದು ಇಲ್ದಂಗಾಗ್ಯಾವ್ರಿ. ಇದ್ದು ಇಲ್ದಂಗೆ ಮನಸ್ಸು, ಶರೀರ, ಜಗತ್ತು ಇಲ್ದಂಗಾಗ್ಯಾವೋ, ಏನು ಇಲ್ದಂಗ ಇಲ್ದಂಗಾಗ್ಯಾವೋ, ಇಲ್ದಂಗೆ ನೋಡ್ರಿ ಫರಕ್ ಐತಿ ನೋಡ್ರಿ. ಯಾರಿಗೆ ತಿಳಿಯಿತು, ಯಾರಿಗೆ ತಿಳಿಲಿಲ್ಲ ಶಿವ ಎನ್ಮ. Liberation is using the word without obsession. ಮುಕ್ತ ಅಂತಂದ್ರೆ ಹೆಂಗಿರ್ತಾನಪ್ಪ ಅಂತಂದ್ರ ಈ ಜಗತ್ತನ್ನ ಉಪಯೋಗ ಮಾಡ್ಕೋಬೇಕು, ಆದ್ರ ಹೆಬ್ಬಟ್ಟು ಕೈಯಾಗ ಕೊಡಬಾರ್ದು. ಅದ್ರ ಕೈಯಾಗಿ ಹೆಬ್ಬಟ್ಟು ಮತ್ತೆ ಜಾರ್ಕೊಂಡ್ ಮೈಗೆ ಎಣ್ಣೆ ಹಚ್ಬಿಟ್ಟಿರ್ಬೇಕು ಜಾರಕ್ಕೆ. ಅಟ್ಯಾಚ್ಡ್ ಡಿಟ್ಯಾಚ್ಮೆಂಟ್ ಸರ್, ಡಿಟ್ಯಾಚ್ಮೆಂಟ್ ಇರಬೇಕು. ಡಿಟ್ಯಾಚ್ಮೆಂಟ್, ಅಟ್ಯಾಚ್ಮೆಂಟ್ ವಿತ್ ಡಿಟ್ಯಾಚ್ಮೆಂಟ್. ಮೈಗೆ ಎಣ್ಣೆ ಹಚ್ಕೊಂಡು ಜಾರ ಮೈಗೆ ಎಣ್ಣೆ ಹಚ್ಕೊಂಡಿರ್ತಾರಲ್ಲ, ಜಾರಕ್ಕೆ ಅನುಕೂಲ ಬೇಡ, ಇಟ್ಕೊಂಡಿರ್ಬೇಕು ನಾವು. ಲಿಬರೇಷನ್ ಈಸ್ ಯೂಸಿಂಗ್ ದ ವರ್ಡ್ ವಿತೌಟ್ ಅಬ್ಸೆಷನ್. ಇದು ನಂದು ಅಂತ ತಿಳ್ಕೊಂಡು ಉಪಯೋಗ ಮಾಡ್ರಿ. The sign of obsession is continuous preoccupation of the mind, the result of which is not the whole world is carried within one's mind. ನೋಡ್ರಿ, ಈ ಕೃಷ್ಣ gives an illustration in Bhagavad Gita as to what one should do before meditation. ಧ್ಯಾನಕ್ಕಿಂತ ಮೊದಲು ಏನ್ ಮಾಡಬೇಕು? May you keep the external world aside. 6ನೇ ಅಧ್ಯಾಯ 27ನೇ ಶ್ಲೋಕದಾಗ ಹೇಳ್ತಾರ,
ಆ ಹೊರಗಿನ ವಸ್ತುಗಳು ಏನದಾವಲ್ಲ ಜಗತ್ತಿನ ವಸ್ತುಗಳನ್ನ ಅವನ್ನ ಬಾಜುಕಿಡ್ರಿ ಆಮ್ಯಾಗ ನೋಡ್ತೀನಿ ಅಂತ. ಅಂದ್ರ ಅದ ದಮ. ನಾವೇನ್ ಮಾಡೇವಿ, ವಿಷಯ ವಸ್ತುಗಳು ನಮ್ಗೆ ಸುಖ ಕೊಡ್ತಾವ, ನಮ್ಗೆ ಸುಖ ಕಾರಣ ಅಂತಿಕೊಂಡು ಅವನ ಮ್ಯಾಗ ನಾವು ರಾಗ ಇಟ್ಟೇವಿ, ಅದಕ್ಕೆ ನಮ್ಮನ್ನ ಹೇಳ್ಕೊಂಡು ಹೋಗತ್ತಾವ. ಆ ರಾಗ ತೆಗೆದ್ ಬಿಡ್ರಿ. Why does Krishna say, ಯಾಕೆ ಹೇಳ್ತಾನೆ ಕೃಷ್ಣ ಹಿಂಗ ಅಂದ್ರೆ, ದಿಸ್ ಅಡ್ವೈಸ್ ಇಸ್ ಗಿವನ್ ಬಿಕಾಸ್ ದ ವರ್ಲ್ಡ್ ಈಸ್ ನಾಟ್ ಓನ್ಲಿ ಔಟ್ಸೈಡ್ ಬಟ್ ಮೋರ್ ದ್ಯಾನ್ ದ್ಯಾಟ್ ಇಟ್ ಈಸ್ ವೆರಿ ಮಚ್ ಇನ್ಸೈಡ್. ಜಗತ್ತು ಹೊರಗಿಲ್ಲ, ಒಳಗ್ ಬಾಳ ಐತೆ ಅಂತ ಹೇಳ್ತಾರ. ವಿ ಆರ್ ಕ್ಯಾರಿಂಗ್ ಎವ್ರಿ ಪರ್ಸನ್ ಎವ್ರಿಥಿಂಗ್ ಇನ್ ಅವರ್ ಮೈಂಡ್. ನಾವು ನಮ್ಮ ಮನಸ್ಸಿನಾಗ ಜಗತ್ತಿನಲ್ಲಿರ್ತಂತ ಪ್ರತಿ ವಸ್ತುಗಳನ್ನ ಸ್ಮರಣೆ ಮಾಡ್ತಾ ಇರ್ತೀವಿ. ಆ ಸ್ಮರಣೆ ಮಾಡಿ 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 ಒಂದ್ ದಿವಸ ಅದ್ ಬೇಕು ಅಂತ ಗಲ್ಲತ್ತೀವಿ. ಅದಕ್ಕೆ ಸ್ಮರಣೆ ಬಿಟ್ಬಿಡ್ರಿ, ಮನಸ್ಸಿನಾಗ ಹೋಗ್ಬೇಡ್ರಿ ಅಂತಾರು. ನಮ್ಮ ಪ್ರಾರಬ್ಧ ಅನುಸಾರ ಏನ್ ಬರ್ತದ ಅದನ್ನ ಗುಂಜಿಸ್ರಿ, ಪ್ರಾರಬ್ಧ ಅನುಸಾರ ಏನ್ ಬರ್ತಾವ ಅವನ್ನ ಭೋಗಿಸ್ರಿ, ಆ ವ್ಯವಹಾರಿಕ ಜೀವನವನ್ನ ಉಪಯೋಗ ಮಾಡ್ಕೊಡ್ರಿ. ಅದ್ರಾಗ ನಾನು ಅನ್ನಬೇಡ್ರಿ, ಅದ್ರ ನಂದುನು ಅನ್ನಕ್ ಹೋಗ್ಬೇಡ್ರಿ. ಇಷ್ಟ ಮಾಡಾಕ ಬರೀ ಜ್ಞಾನಿಗಳಿಗೆ ಬರ್ತೈತಿ ಅಂದ್ರ ಅವತಾರಿ ಪುರುಷರೇ ಬರ್ತೈತೇನ? ಇದು 7ನೇ ಭೂಮಿಕೆ ನಮ್ಗೆ ಬರ್ಲಿಕ್ಕಿಲ್ಲ, ಇಷ್ಟರಾಕರ ಬರ್ತೈತಿ ಇಲ್ರಿ? ಬರ್ತಾವ್ರಿ. ಮತ್ತೆ ಮಾಡ್ರಲ್ಲ, ಇದಕ್ಕಿಂತ ಹೆಚ್ಚಿಂದ ಏನದ? 7ನೇ ಭೂಮಿಕೆ ಪ್ರಾರಬ್ಧ ಅಧೀನ ಐತೆ. 7 4 5 6 7 ಭೂಮಿಕೆ ಏನದಾವ, ಇವು ಯಾವ 4 ನಮಗವು ಏನದ, ಅವು ಪ್ರಾರಬ್ಧ ಅಧೀನ ಅದಾವು. ಒಬ್ಬ 4ನೇ ಭೂಮಿಕೆ ಬರ್ಬೋದು, ಒಬ್ಬ 5ನೇ ಭೂಮಿಕೆ ಬರ್ಬೋದು, ಒಬ್ಬ 6ನೇ ಭೂಮಿಕೆ ಬರ್ಬೋದು, ಒಬ್ಬ 7ನೇ ಭೂಮಿಕೆ ಬರ್ಬೋದು. ಗುರುನಾಥ ಅವ್ರು 7ನೇ ಭೂಮಿಕೆ ಆಗಿದ್ರು, ದೊಡ್ಡ ಶಿವಪತ್ರಪ್ಪನವ್ರು 5ನೇ ಭೂಮಿಕೆ ಆಗಿದ್ರು, ಶಿಶ್ನಾಳ್ ಶರೀಫಜ್ಜ ಗೋವಿಂದ ಭಟ್ಟ 4ನೇ ಭೂಮಿಕೆ ಆಗಿದ್ರು ಏನ್ರಿ. ಹಿಂಗ ಬೇರೆ ಬೇರೆ ಜನ ಜ್ಞಾನಿಗಳು ಜ್ಞಾನ ಒಂದೇ ಇದ್ರು ಕೂಡ ಜ್ಞಾನಿಗಳಲ್ಲಿ ವ್ಯವಹಾರ ಬೇರೆ ಬೇರೆ ರೀತಿಯಿಂದ ಇರ್ತದ. ಅದು ಅವರ ಪ್ರಾರಬ್ಧದ ಅಧೀನ. ಆ ಶರೀರ ಪ್ರಾರಬ್ಧ ಆ ಶರೀರ ಸಂಬಂಧಪಟ್ಟಿರ್ತದ. ಆ ಶರೀರಕ್ಕೆ ಅದ್ರ ಹಿಂದಿನ ಕರ್ಮಗಳ ಸಂಬಂಧಪಟ್ಟಿರ್ತಾವ. ಅವರು ಹಿಂದಿನ ಜನ್ಮದಾಗ ಆ ರೀತಿ ಸಾಧನೆ ಮಾಡಿರ್ತಾರ. We are carrying every person and everything in our mind. Do what you have to do and do not carry too much in your mind. ಏನ್ ಮಾಡ್ಬೇಕನ್ನಿಸ್ತದ ಅದನ್ನ ಮಾಡ್ರಿ, ಸತ್ಯತ್ವ ಬುದ್ಧಿ ಕೊಡಬೇಡ್ರಿ. ಅಯ್ಯೋ ಹಿಂಗಾತಲ್ಲ ಅನ್ನಕ್ ಹೋಗ್ಬೇಡ್ರಿ, ಅದಾಗೋದ. ತಿಪ್ಪಿ ಹೋಗಿ ಉಪ್ಪರಿಗೆ ಹಾಕತಿ, ಉಪ್ಪರಿಗೆ ಹೋಗಿ ತಿಪ್ಪಿ ಹಾಕತಿ. ಹಿಂದೆ ಈಗ 50 ವರ್ಷದಿಂದ ಶ್ರೀಮಂತರು ಇದ್ದವ್ರು ಇವತ್ತ ತಿನ್ನಾಕ್ ಕೂಳಿಲ್ಲ ಅವ್ರು. ಅವತ್ತ ಬಡತನ ಇದ್ದವ್ರು ಇವತ್ತು ಬೇಕಾದಂಗ ಶ್ರೀಮಂತರಾಗ್ಯಾರ. ಮತ್ ಇವತ್ ಶ್ರೀಮಂತರಾದವ್ರು ಖಾಯಂ ಶ್ರೀಮಂತ ಇರ್ತಾರೇನ್ರಿ? ಇನ್ನೂ 50-100 ವರ್ಷ ಹೋದ್ರು ಶ್ರೀಮಂತ ಇರ್ಬಹುದು, ಇರ್ಲಿಕ್ಕಿಲ್ಲ. ಮತ್ ಬದಲಾಕೈತ್ರಿ, ಮತ್ ಬದಲಾಗ್ತೈತಿ. ಪ್ರಾರಬ್ಧದ ಅಧೀನದ ಏಳು ಇಳಿವು ಪ್ರಾರಬ್ಧದ ಅಧೀನದ. ಪುಣ್ಯ ಇತ್ತು ಅಂತಂದ್ರೆ ಶ್ರೀಮಂತರಾಗಬಹುದು, ಪಾಪ ಇತ್ತು ಅಂತಂದ್ರೆ ಬಡವರಾಗಬಹುದು. ಪಾಪನು ಬೇಡ ಪುಣ್ಯನು ಬೇಡ ಅಂತ ನೋಡ್ರಿ ಇವ ಯಾರು? ಜ್ಞಾನಿ. ಈ ವಿಷಯ ವಸ್ತುಗಳಿಂದ ನಮಗ್ ಬೇಕಾಗಿನಿಲ್ಲ. ನಾವು ಸ್ವರೂಪ ಸುಖವನ್ನ ಇದ್ದ ಆರಾಮ್ ಭಗವಂತ ಕೂಡ ಒಂದಾಗಿರುವುದಕ್ಕೆ ಮುಕ್ತಿ ಅಂತೀವಿ ನಾವು. ಭಗವಂತನ ಆಗೋದು. ದಿಸ್ ಈಸ್ ಜ್ಞಾನಿಸ್ ಆಪರೇಷನಲ್ ಮೋಡ್ ಇನ್ ಲೈಫ್. ಜೀವನದಾಗ ಜ್ಞಾನಿ ಹೆಂಗಿರ್ತಾನ ಅನ್ನೋದನ್ನ ಹೇಳಕತ್ತಾರ. ಹ್ಯಾವಿಂಗ್ ಅಂಡರ್ಸ್ಟುಡ್ ದ ಅಬ್ಸಲ್ಯೂಟ್ ಡ್ಯುಯಾಲಿಟಿ, ಅಬ್ಸೆನ್ಸ್ ಆಫ್ ಡ್ಯುಯಾಲಿಟಿ, ದ ಅದರ್ ದೆನ್ ನಾಮರೂಪ. ಈ ದ್ವೈತ ಅನ್ನೋದು ಏನದ, ನಾಮರೂಪ ಬಿಟ್ಟು ಇಲ್ರಿ. ನಾಮ ಒಂದು ರೂಪ ಸರಿಸ್ಬಿಡ್ರಿ. ಈ ಕೆರೆಯಾಗ ನೀರ್ ತುಂಬ್ತಿರನ? ಕೆರೆಯಾಗ ಯಾರು ನೀರ್ ತುಂಬಿದ ಅನುಭವ ಐತೇನ? ಆ ಕೊಡ ತಗೊಂಡ್ ಹೋಗ್ತಾರ, ಮೊದಲ ಎಲ್ಲಾರು ಅನುಭವ ತೋರಿ. ಆ ಕೊಡೊಮ್ಮೆ ತೆರಿ ಹೊಡಿತಾರ ನೋಡ್ರಿ. ತೆರಿ ಹೊಲಸ್ ತಗೋ ಸಂಬಂಧ. ಹೊಲಸ್ ತೆಗೆದ ಸಂಬಂಧ. ಇವ್ ಹೊಲಸ್ ತೆಗೆದ್ ಬಿಡ್ರಿ. ಎರಡು ಯಾವ್ದು ಒಂದ್ ಕಡೆ ತೆರಿ ಹೊಡೆದ್ರೆ ನಾಮ ಅನ್ರಿ, ಇನ್ನೊಂದ್ ತೆರಿ ಹೊಡ್ರಿ ರೂಪ ಹೋತನ್ರಿ. ಏನೈತಿ ಒಳಗ? ಆ ಜಲ ಅನ್ನೋ ರೂಪದಿಂದ ಆ ಬ್ರಹ್ಮನೇ ನಾನು ಅಂತ ತಿಳ್ಕೊಡ್ರಿ. ಡ್ಯುಯಾಲಿಟಿ ಅದರ್ ದನ್ ನಾಮರೂಪ. ದ ಜ್ಞಾನಿ ಟ್ರಾನ್ಸೆಂಡ್ಸ್ ಆಲ್ ದ ಕಾಸಸ್ ಆಫ್ ಸಂಸಾರ. ಜ್ಞಾನಿ ಇದ್ರು ಕೂಡ ಆ ಸಂಸಾರದಲ್ಲಿ ಬಂದಂದ್ರೆ ಈ ಜೀವನದಲ್ಲಿ ಬಂದಂತ ಎಲ್ಲ ವ್ಯವಹಾರಗಳನ್ನು ಮಾಡ್ತಾನ. ಅವ ಏನ್ ಜಗತ್ತಿಗೆ ಓಡಿ ಹೋಗಂಗಿಲ್ಲ, ಹೆದರಿ ಹೋಗಂಗಿಲ್ಲ. ದೇರ್ಫೋರ್ ಜ್ಞಾನಿ ಇಸ್ ಫ್ರೀ ಫ್ರಾಮ್ ಸೈಕಲ್ ಆಫ್ ಬರ್ತ್ ಅಂಡ್ ಡೆತ್. ಆತ್ಮನಿಗೆ ಹೆಂಗ ಜನನ ಮರಣ ಇಲ್ಲೋ, ಆ ಆತ್ಮನೇ ನಾನು ಅಂತ ತಿಳಿದಂತ ಜ್ಞಾನಿಗಾದ್ರೂ ಕೂಡ ಜನನ ಮರಣ ಇಲ್ಲ. ಅಜ್ಞಾನಿಗೆ ಅದಾವೇನ್ರಿ ಜನನ ಮರಣ? ದುಂಡೈನ ಅಜ್ಞಾನಿಗೆ ಅದಾವೇನ್ರಿ? ಅಜ್ಞಾನಿಗೂ ಇಲ್ರಿ, ಆದ್ರ ಐತಿ ಅಂತ ಹೇಳಿ ತಿಳ್ದಾನ್ರಿ. ಬರಾಬರ್ ನೋಡ್ರಿ. ಸಹನ ಎಷ್ಟ್ ಫರ್ಕ್ ಐತಿ ನೋಡ್ರಿ. ಹಗ್ಗದಾಗ ಹಾವು ತೂರು ಹೊತ್ನಾಗನು ಅದು ಹಗ್ಗನ ಐತಿ, ಹಾವು ಹಾಗೆ ಇಲ್ಲದ.
ಅಜ್ಞಾನಿಗೆ ಜಗತ್ತು ಶರೀರ ತೋರುವತ್ತಾಗೂ ಕೂಡ ಅದು ಬ್ರಹ್ಮನ ಅದ ನಮಗ್ ಗೊತ್ತಿಲ್ಲ ಅಷ್ಟ ಅವ್ನು. ಹಂಗಾರೆ ನಾವು ಒದ್ದಾಟ ಎದರಿಂದಾಗಿ ನಡೆದ್ರೆ ಒದ್ದಾಟ ಅನ್ನೋದು ಸಂಸಾರದ ಜಂಜಾಟ ದುಃಖ ಯಾವಾಗ ಬರಾಕತೈತಿ? ತಿಳುವಳಿಕೆ ಇಲ್ದಕ್ ಬರಾಕತೈತಿ, ಅಜ್ಞಾನದಿಂದಾಗಿ. ಅಜ್ಞಾನದಿಂದ. ಜ್ಞಾನ ಒಂದ ಪರಿಹಾರ. ಬರ್ತದ್ರಿಂದ ಮರ್ತೇವಿ, ನಮ್ಮ ಸ್ವರೂಪವನ್ನು ಮರ್ತೇವಿ, ಸ್ವರೂಪದ ಜ್ಞಾನವನ್ನು ಮಾಡಿಕೊಡ್ತಾನ ಗುರು, ಅಷ್ಟೇ ಕೆಲಸ. ಪ್ರಾಪ್ತಸ್ಯ ಪ್ರಾಪ್ತಿ ಐತೋ ಅಪ್ರಾಪ್ತಸ್ಯ ಪ್ರಾಪ್ತಿ ಐತೋ ನಮ್ದು? ಪ್ರಾಪ್ತಸ್ಯ ಪ್ರಾಪ್ತಿ ರೀ. ಪ್ರಾಪ್ತಸ್ಯ ಪ್ರಾಪ್ತಿ ಅದ್ರಿ. ಗುರುವಿನ ಕೆಲಸ ಹಗರೈತೆ ವಜ್ಜ ಐತೋ? ಹಗರೈತ್ರಿ. ವಜ್ಜ ಐತ್ರಿ. ಹೆಂಗ್ ವಜ್ಜ ಐತಿ ನೋಡ್ರಿ, ಹೆಂಗ್ ಒಂದ್ ದೃಷ್ಟಿಯಿಂದ ವಜ್ಜ ಐತಿ, ಒಂದ್ ದೃಷ್ಟಿಯಿಂದ ಬಹಳ ಹಗರದ. ನಿಮ್ಮ ಬಂಡವಾಳ ನಿಮ್ಗ್ ಕೊಟ್ಟ ಅವ ನಿಮ್ಗ್ ಖುಷಿ ಮಾಡಿ ನಿಮ್ಗೆ ಹೇಳಿದ್ ಏನೋ ಕೊಟ್ಟ ಅನ್ಸ್ಕೊತಾನ. ನಾವು ಏನು ಕೊಡ, ನಿಮ್ಗೆ ಕೊಟ್ಟಿರ್ತಾನ ಅವ, ಏನು ಬೇರೆ ಕೊಡೋದಿಲ್ಲ. ಅಲ್ಲ ಹಾವಲ್ಲೋ ಹಗ್ಗ ತೋರಿಸಿ ಬಿಡ್ತಾನ, ಆರಾಮ್ ಅನ್ಸ್ಬಿಡ್ತದ್ರಿ. ಇಷ್ಟ ಕೆಲಸ ನೋಡ್ರಿ. ತಿಳಿಸಿ ಹೇಳೋದು ಕಷ್ಟ ಐತ ಅಂದ್ರ ತಿಳಿಸಿ ಹೇಳೋದ್ ಕಷ್ಟ ಇಲ್ಲ. ಅದು ಅವ ಆ ನಮೂನಿ ಕೃಷಿ ಮಾಡಿರ್ತಾನ, ದಾರಿ ಮಾಡ್ಕೊಂಡಿರ್ತಾನ, ಕಾಡು ಅದ, ಜಂಗಲ್ದಾಗ ದಾರಿ ಆಗೈತಿ, ಹೋಗುದು ಬರುದು ಮಾಡ್ಕೊಂಡಿರ್ತಾನ. ಅದ ದಾರಿಯಾಗಿ ನಿಮ್ಮನ್ನ ಕರ್ಕೊಂಡ್ ಹೋಗ್ತಾನ. ನಿಮಗೆ ಒಬ್ಬರಿಗೆ ಹೋಗ್ಬೇಕು ಅನ್ಸಿದ್ರೆ ಏನಪ್ಪಾ ಈ ಜಂಗಲ್ನಾಗ ಹೆಂಗ್ ಹೋಗೋನು ಅನಿಸ್ತದ. ಇಷ್ಟೇ ಅದು. ಅದಕ್ಕೆ ಗುರುಮುಖಿಯನ್ನ ಅಭ್ಯಾಸ ಮಾಡ್ಬೇಕು ಶಾಸ್ತ್ರ. ಸ್ವತಂತ್ರ ನಮ್ಮ ಸಂಸ್ಕೃತಿ ಬರ್ತದಂದ್ರು ಕೂಡ ಸ್ವತಂತ್ರ ಅಭ್ಯಾಸ ಮಾಡಕ್ ಹೋಗ್ಬಾರ್ದು. ಅವಂಗೂ ಆನಂದ ಆಗ್ತಿರ್ತೈತಿಲ್ಲ ಹೇಳುವತ್ನಾಗ. ಜ್ಞಾನಿ ಅವ್ಗೆ ಹೇಳೋ ಅವ್ನ ಆನಂದ ಆಗ್ತಿರ್ತೈತಿ. ಅವ್ನು ಪರ್ಫೆಕ್ಟ್ ಆಗತ್ತೆ. ಇನ್ನೊಂದು ಏನಾಗ್ತದ, ಅವ್ನು ಪರ್ಫೆಕ್ಟ್ ಆ ಒಂದು ಮೆಚುರಿಟಿ ಬರ್ಲಿ ಅಂತ ತಿಳ್ಕೊಂಡು ಅವ ಹೇಳಾಕಂತಿರ್ತಾನ. ಅವೇನು ಇವ್ರು ಉದ್ಧಾರ ಮಾಡ್ಬೇಕು, ಹೇಳ್ಕೊಂಡು ಹೋಗ್ಬೇಕು ಅನ್ನೋದು ಇರಂಗಿಲ್ಲ. ಅದು ಕಳ್ಕಳಿ ಇರ್ತೈತಿ. ಇಲ್ಲಿ ಪಾಪ ಒದ್ದಾಡಕತ್ತಾರಲ್ಲ ಇವರು, ತಮ್ಮ ಸ್ವರೂಪ ಇದ್ದಾದಿದ್ದು ಇವ್ರು ಒದ್ದಾಡಕತ್ತಾರಲ್ಲ, ಇವ್ರನ್ನ ಯಾಕೆ ಎತ್ತಬಾರದು ಅನ್ನುವಂಥದ್ದು ಕಳ್ಕಳಿ ಇರ್ತೈತಿ. ಇಲ್ಲ ಅಂತ. ಇದು 75ನೇ ಕಾರಿಕೆ. ಇನ್ನು 76ನೇ ಕಾರಿಕೆ ನೋಡ. 76. ಯದಾ ನ ಲಭತೆ ಹೇತುಂ ಅನುತ್ತಮದಮ. ಏನಿದು? ಹೇತೂನ್ ಉತ್ತಮ ಅಧಮ ಮಧ್ಯಮಾಂ ತದಾ ನ ಜಾಯತೆ ಚಿತ್ತಂ ಹೇತು ಅಭಾವೇ ಫಲಂ ಕುತಃ. ಲೈಟ್ ಹೋಗ್ತಾನೆ ಯಾವ ಬೇಕವ ಕರೆಂಟ್ ಇರ್ತಾನ. ಯದಾ ನ ಲಭತೆ ಹೇತೂನ್ ಉತ್ತಮ ಅಧಮ ಮಧ್ಯಮಾನ್ ತದಾ ನ ಜಾಯತೆ ಚಿತ್ತಂ ಹೇತು ಅಭಾವೇ ಫಲಂ ಕೃತಃ. ಉತ್ತಮ ಅಧಮ ಮಧ್ಯಮ ಎಂಬ ಹೇತುಗಳನ್ನು ಯಾವಾಗ ಪಡೆಯುವುದಿಲ್ಲವೋ ಆಗ ಚಿತ್ತವು ಹುಟ್ಟುವುದಿಲ್ಲ. ಹೇತುವಿಲ್ಲದಿರಲು ಫಲವು ಎಲ್ಲಿಯದು? ಇದೇನ್ ಹೇಳ್ತಾರ ನೋಡ್ರಿ. ಪೆನ್ ಶಬ್ದ ಅರ್ಥ ಹೇಳ್ತಾರೆ. 76. ಯದಾ ಯಾವಾಗ, ನ ಲಭತೆ ಒನ್ ಡಸಂಟ್ ಫೈಂಡ್ ಯಾವಾಗ ಕಾಣುವುದಿಲ್ಲವೋ. ಏನ್ ಕಾಣುವುದಿಲ್ಲ? ಹೇತು. ಹೇತು ಅಂದ್ರೆ ಕಾರಣ. ಎದ್ರ ಕಾರಣ? ಜನನಕ್ಕೆ ಕಾರಣ. ಯಾವಾಗ ಜನನಕ್ಕೆ ಕಾರಣ ಕಂಡು ಬರುವುದಿಲ್ಲವೋ, ಉತ್ತಮ ಅಧಮ ಮಧ್ಯಮಾನ್ which is ಪುಣ್ಯ ಪಾಪ ಆರ್ ಮಿಕ್ಸರ್ ಆಫ್ ಬೋತ್. ಉತ್ತಮ ಅಂದ್ರ ಪುಣ್ಯ, ಅಧಮ ಅಂದ್ರ ಪಾಪ, ಮಧ್ಯಮ ಅಂದ್ರ ಎರಡರ ನಡುವ್ರಿ. ಎರಡರ ನಡುವ. ಸತ್ವಗುಣ ಮತ್ತು ತಮೋಗುಣ ಎರಡು ಬೇರೆ ಬೇರೆ. ಅದ್ರ ಮಧ್ಯದಾಗ ಅಂತಂದ್ರ ಇದು ರಜೋಗುಣ. ಇದು ಎರಡರ ಮಿಕ್ಸರ್. ಇದು ಹಂಗ ಒಂದು ಪುಣ್ಯ, ಒಂದು ಪಾಪ, ಒಂದು ಎರಡರ ಮಿಕ್ಸರ್. ಉತ್ತಮ ಮಧ್ಯಮ ಅಧಮಾನ್ ತದಾ ಅವಾಗ ಚಿತ್ತಂ ನ ಜಾಯತೆ ಯಾವಾಗ ಏನಾಗ್ತದ? ಈ ಬ್ರಹ್ಮಗೆ ಕಾರಣ ಇಲ್ಲ ಅಂತ ಗುರುತಿಸ್ತಾನೋ ಅವಾಗ the one doesn't find the cause of birth which punya papa and mixture of both, then ಅಂದ್ರೆ ಪಾಪ ಇದ್ರೂನು ಗುರುತಿಸಕ್ಕಾಗಂಗಿಲ್ಲ, ಪುಣ್ಯ ಇದ್ರೂನು ಗುರುತಿಸಕ್ಕಾಗಂಗಿಲ್ಲ, ಎರಡು ಮಿಕ್ಸರ್ ಇದ್ರೂನು ಗುರುತಿಸಕ್ಕಾಗಂಗಿಲ್ಲ. ಪುಣ್ಯ ಇತ್ತು ಅಂದ್ರೆ ಸುಖವನ್ನ ತಯಾರಾಗಬೇಕು,
ಪಾಪ ಇತ್ತು ಅಂತಂದ್ರ ದುಃಖ ಉಣ್ಣಾಕ್ ತಯಾರಾಗ್ಬೇಕು. ಮಿಕ್ಸರ್ ಇತ್ತು ಅಂತಂದ್ರ ಸುಖ ದುಃಖ ಉಣ್ಣಾಕ್ ತಯಾರಾಗ್ಬೇಕು. ಏನ್ರಿ? ಇವು ಯಾವ ಬೇಡಾಗೈತಾವ ಯಾರಿಗೆ? ಜ್ಞಾನಿಗೆ. ಇವು ಯಾವಾಗ ಇರುದಿಲ್ಲ ಅವಾಗ ಏನಾಗ್ತದ? ಅವಾಗ ಅವಂಗ ಅರಿವು ಬರ್ತದೆ. ಅರಿವು ಅನ್ನೋದು ಹುಟ್ಟಿಲ್ಲ, ನಾನು ಅನ್ನೋದು ಹುಟ್ಟಿಲ್ಲ. ನೋಡ್ರಿ, ಅದಕ್ಕ ಕರ್ಮದ ಫಲಗಳನ್ನ ಕಳ್ಕೊಳಾಕ ಕರ್ಮಯೋಗ ಮಾಡಂತ ಹೇಳುದು. ನಾವು ಮಾಡಂಗನಿಲ್ಲ. ಕರ್ಮಯೋಗ ಮಾಡಾಕತ್ತೀವನ್ರಿ ನಾವು. ಕರ್ಮಯೋಗ ಎಷ್ಟು ಮಂದಿ ಮಾಡಾಕತ್ತೀವಿ? ಎಷ್ಟು ಮಂದಿ ಮಾಡಿ ಬಂದೀವಿ? ಅಲ್ಲ ಈ ನೋಡಿ ಶಾಸ್ತ್ರ ಕೇಳಕ ಕರ್ಮಯೋಗ ಮಾಡಾಕ ಇಲ್ಲ ಯಾಕದ್ರಿ? ಅಲ್ಲ, ಶಾಸ್ತ್ರ ಕೇಳಾಕ್ ಬಂದಿರ್ಖರೆ ಶಾಸ್ತ್ರ ಕೇಳಾಕ್ ಬರೋದ್ರಿಂದ ಮೊದಲ ಕರ್ಮಯೋಗ ಮಾಡಿ ಬಂದಿರ್ಬೇಕು. ಪಾಪನು ಬೇಡ, ಪಾಪ ಬೇಡ, ಪುಣ್ಯ ಬೇಡ, ಪಾಪ ಪುಣ್ಯ ಎರಡು ಮಿಕ್ಸರು ಬೇಡ. ಅದನ್ನ ಅನ್ನಾಗತ್ತೀರೇನು? ಅನ್ನತ್ತಿರ್ಲ ಅನ್ನಾಗತ್ತೀರಿ? ಹೌದು. ಸಾಕ್ ಸಾಕ್ ಸಾಕ್. ಪುಣ್ಯ ಬೇಕ್ರಿ, ಪಾಪ ಬೇಡ ಅನ್ನೋರಿಗೆ ಹತ್ತುಗಳ ವಿದ್ಯೆ ಇದು. ಅದು ಸಕಾಮದಾಗ ಹೇಳ್ಕೊಂಡು ಹೋಗ್ತದೆ ನಿಮ್ಮನ್ನು. ಕನಕ, ಕಾಮಿನಿ, ಕೀರ್ತಿ, ಅಧಿಕಾರ, ಅಂತಸ್ತು, ರೊಕ್ಕ, ಬಲ, ಮನಿ, ಪೊಸಿಷನ್, MLA ಆಗ್ಬೇಕು, MP ಆಗ್ಬೇಕು, ಆ ಕಡೆ ಕರ್ಕೊಂಡು ಹೋಗ್ತದೆ ನಿಮ್ಗೆ ಪುಣ್ಯ ಇತ್ತಂತ. ಪಾಪ ಇತ್ತಂದ್ರ ಜೈಲು, ವನವಾಸ, ಕಳುವು, ಅಪರಾಧ ಇತ್ತ ಕರ್ಕೊಂಡು ಹೋಗ್ತದೆ. ಅದಮ್ಮ ಮಿಕ್ಸರ್ ಇತ್ತಂದ್ರ ಒಮ್ಮೆ ಹಂಗ ಒಮ್ಮೆ ಹಿಂಗ. ಹುಣಿವ್ಯಾಗ ಆರಾಮ್ ಇರೋದು, ಅಮಾಶೆ ಬಂದ್ರೆ ಒದ್ದಾಡೋದು. ಮಿಕ್ಸರ್. ಉತ್ತಮ, ಅಧಮ, ಮಧ್ಯಮ ಎಂಬ ಹೇತುಗಳನ್ನು ಯಾವಾಗ ಪಡೆಯುವುದಿಲ್ಲವು ಅದು ಕನ್ನಡ ಹೇಳ್ತಾರೆ. When doesn't find the cause of birth, which is punya, papa and mixture of both, then the conscious is not born. ಪುಣ್ಯ ಬೇಡವ, ಪಾಪನೂ ಬೇಡ, ಎರಡದ್ರ ಮಿಶ್ರಣನೂ ಬೇಡ ಅಂತ ಯಾವಾಗ ಅಂತಾನೋ ಅವಾಗ ಅವ್ನಿಗೆ ತಿಳಿತೈತಿ ಏನಂದ್ರ ಅರಿವಿಗೆ ಹುಟ್ಟು ಇಲ್ಲ, ಅರಿವಿಗೆ ಕಾರಣ ಇಲ್ಲ. ಯಾವಾಗ ಕಾರಣ ಇಲ್ಲೋ, when there is no cause, how can there be effect? ಕಾರಣನ ಇಲ್ಲ ಅಂದಾಗ ಕಾರ್ಯ ಹೆಂಗಿರಕ್ ಸಾಧ್ಯ? ಕಾರಣ ಇದ್ರ ಕಾರ್ಯ ಇರಕ್ ಸಾಧ್ಯ. ಕಾರಣನ ಇಲ್ಲ ಅಂದ್ರೆ ಕಾರ್ಯ ಹೆಂಗಿರಕ್ ಸಾಧ್ಯ? ಅದ್ರ ಹೇಳ್ತಾರ ನೋಡ್ರಿ ಅರ್ಥ. ಗೌಡಪಾದ ಎಕ್ಸ್ಪ್ಲೇನ್ ದ ಕಾಸ್ ಆಫ್ ಸಂಸಾರ. ಈ ಸಂಸಾರ ಅಂದ್ರೆ ಜನನ ಮರಣಕ್ಕೆ. ಜನನ ಮರಣಕ್ಕೆ ಕಾರಣನ ಇಲ್ಲ ಅಂತಾರ. ಜನನ ಮರಣನ ಇಲ್ಲ, ಕಾರಣನ ಇಲ್ಲ. ಜನನ ಮರಣಕ್ಕೆ ಕಾರಣನ ಇಲ್ಲ. ಗೌಡಪಾದ ಎಕ್ಸ್ಪ್ಲೇನಿಂಗ್ ದ ಕಾಸ್ ಆಫ್ ಸಂಸಾರ ಅಂದ್ರೆ ಈ ಜನನ ಮರಣ ಎದಕ್ ತೋರಾಗತ್ತಾವ್ರಿ? ಕರ್ಮ ಈಸ್ ಎ ಕಾಸ್ ಆಫ್ ಸಂಸಾರ. ನಮ್ಗ ಜನನ ಬರಾಕ ಕಾರಣ ಆಗಿದ್ದು ಏನ್ರು ಅಂದ್ರ ಕರ್ಮ. ಎದಕ್ ಹುಟ್ಟಾಗತ್ತಿ? ಸಾಯಾಕ. ಎದ್ ಸಾಯ್ತಿದಿ? ಹುಟ್ಟಾಕ. ಈ ಜನನ ಮರಣ ಚಕ್ರದಾಗ ಬರುವುದಕ್ಕನ ಕಾರಣ ಏನು ಅಂದ್ರ ಕರ್ಮ. ಕರ್ಮ ಇಸ್ ಡಿವೈಡೆಡ್ ಇಂಟು ಸುಪೀರಿಯರ್, ಮೀಡಿಯಂ ಅಂಡ್ ಇನ್ಫೀರಿಯರ್. ಕರ್ಮಗಳು ಎಷ್ಟು ನಮೂನಿ ಅದಾವ? ಉತ್ತಮ ಕರ್ಮ, ಅಧಮ ಕರ್ಮ, ಮಧ್ಯಮ ಕರ್ಮ ಅಂತ 3 ಕರ್ಮಗಳದಾವ. ಜ್ಞಾನಿ doesn't see any of these karma because it is understanding the whole world is including all the karma is reduced to nama rupa. ಜ್ಞಾನಿ ಅದಾವ ಕರ್ಮಗಳ ಕಾಣುವಂತ. ಯಾಕ ಕರ್ಮಗಳನ್ನು ಅವ ಏನ್ ಮಾಡ್ಯಾನ? ಆ ನಾಮರೂಪದ ಖಾತೆ ಒಳಗ ಒಗದ್ಬಿಟ್ಟಾನ. ಈ ಪೋಸ್ಟ್ ಆಫೀಸ್ನಾಗ ಪೋಸ್ಟ್ ಬಾಕ್ಸ್ ಅಂತ ಮಾಡಿರ್ತಾರ ನೋಡ್ರಿ ಈ ಸಂಸ್ಥೆ ಇದ್ದವ್ರು. ಅವ್ರ ಏನ್ ಮಾಡಿರ್ತಾರ? ಪೋಸ್ಟ್ ಬಾಕ್ಸ್ ಅಂತ ಮಾಡಿರ್ತಾರ. ಅವ್ರಿಗೆ ಬಂದಿದ್ದ ಟಪಾಲ್ನ ಆ ಪೋಸ್ಟ್ ಬಾಕ್ಸ್ ನಾಗ ಹಾಕ್ಬಿಟ್ಟಿರ್ತಾನ. ನಾವು ಮನೆಗೆ ತಂದು ಕೊಡಂಗಿಲ್ಲ. ಇವನ ಏನ್ ಮಾಡ್ತಾನ? ಮಾಲಕ ಆಳ್ ಕಳಿಸ್ತಾನ, ಪೋಸ್ಟ್ಗೆ ಹೋಗ್ಬಾ ಅಂತಾನ. ಪೋಸ್ಟ್ನಾಗ ಚಾವಿ ಇರ್ತೈತಿ, ಆ ಚಾವಿ ತೆಗೆದ್ಬಿಟ್ರೆ ಅದ್ರ ಇದ್ದು ಟಪಾಲ್ ಎಲ್ಲ ತೊಗೊಂಡ್ಬರ್ತಾನ ದಿನ ಹೋಗಿ. ಇದು ಹಿಂದೆ ಮಾಡ್ತಿದ್ರು. ಈಗ ಎಲ್ಲ ಏನದ, ಈಗ ಹೋಗ್ಬಿಟ್ಟಾವ ಇವು ಪೋಸ್ಟ್. ಇದ್ರೆ ಇರ್ಬೋದು, ಈಗ ಕಡಿಮೆ. ಮೊದಲು ಇದ್ವಿಲ್ಲ ಇವು. ನಾವು ತೊಗೊಂಡ್ಬರ್ತಿದ್ವಿ. ನಾವು ಅಂಗಡಿಯಾಗ ಕೆಲಸ ಮಾಡ್ಬೇಕಾದಾಗ ಮನಿ ಮುಂದೆ ಅಂತ ಬಾಕ್ಸ್ ಕಟ್ತಾರೆ ಇಲ್ಲಿ. ಆ ಮನೆ ಮುಂದೆ ಬಾಕ್ಸ್ ಕಟ್ತಾರ. ರಾತ್ರಿ ಪೋಸ್ಟ್ ಬಾಕ್ಸ್ ಅಂತಂದ್ರೆ ಅಲ್ಲೇ ಇರ್ತೈತ್ರಿ. ಒಂದು ಇದ್ರ ಪೋಸ್ಟ್ನಾಗ ಇರ್ತೈತ. ಈ ನಾವು ಹೆಂಗ ಲಾಕರ್ ಮಾಡಿರ್ತೀವಲ್ಲ ಬ್ಯಾಂಕ್ನಾಗ, ಆ ಟೈಪ್ ಒಂದು ಲಾಕರ್ ಇರ್ತದೆ. ಈ ಕಡೆಯಿಂದ ಅವ್ರು ಆ ಕಡೆ ಕುಲ್ಲ ಇರ್ತೈತೆ, ಅಲ್ಲಿ ಒಳಗೆ ಹಾಕಿರ್ತಾರ ನಮ್ ಖಾತೆಗೆ. ಅವು ನಮ್ಮ ಏನು ಟಪಾಲ್ ಇರ್ತಾವ ಅಷ್ಟು ಹೋಗಿ ತೊಗೊಂಬರೋದು ಮುಂಜಾನೆ 10 ಗಂಟೆ ಸುಮಾರು. ಅಲ್ಲ, ಈ ಟಪಾಲ್ ಬರೆಯವ್ರು ಇಲ್ರಿ, ಟಪಾಲ್ ಕೊಡವ್ರು ಇಲ್ರಿ, ಟಪಾಲ್ ತಗೊಳವ್ರು ಇಲ್ರಿ. ಇಲ್ಲ ಎಲ್ಲ ಮೊಬೈಲ್ ರೀ. ಈಗ ಎಲ್ಲ ಮೊಬೈಲ್, ಎಲ್ಲ ವಾಟ್ಸಪ್, ಇಮೇಲ್, ಇಮೇಲ್, ಎಲ್ಲ ಜಿಮೇಲ್ ಬಂದಾವ. ಇರ್ಲಿ, ಈಗ ಅದನ್ನ ನಾವು ಉದಾಹರಣೆ ತಗೊಳ್ಳೋದು. ಪೋಸ್ಟ್ ಬಾಕ್ಸ್ನಾಗ ಅವ ಏನ್ ಮಾಡ್ತಾನ ಜ್ಞಾನಿ ಅಂದ್ರ, ಈ ಕರ್ಮಗಳನ್ನು ಯಾವ ಇದ್ರಾಗ ಒಗಿತಾನ ಅಂತಂದ್ರ ಆ ನಾಮರೂಪ ಡಬ್ಬಿ ಐತಲ್ಲ, ಆ ಡಬ್ಬೆ ಹಾಕ್ಬಿಡ್ತಾವ. ಅಲ್ರಿ, ಆತ್ಮನ ಒಬ್ಬವನ್ ಬಿಟ್ಟ ತನ್ನ ಕಡೆ ಮಾಡ್ಕೊಂಡು ಉದುದು ನಾಮರೂಪ ಏನದ ಒಟ್ಟು ಜಗತ್ತ ಇದ್ದಂತ ವಸ್ತುಗಳನ್ನ, ಆ ಕರ್ಮಗಳನ್ನು ಕೂಡ ನಾಮರೂಪದಾಗ ಒಗದಾನ ಅಂತ ನೋಡ್ರಿ.
Jnani doesn't see any karma because he is understanding the whole body, including all karmas, is reduced to nama rupa, which doesn't have any existence of its own. ಅವುಗಳಿಗೆ ನಾಮರೂಪಕ್ಕ ತನ್ನದೇ ಆದ ಇರುವಿಕೆ ಐತಲ್ರಿ? ಇಲ್ಲ. ಹಂಗ ಕರ್ಮಕ್ಕೆ ತನ್ನದೇ ಆದ ಇರುವಿಕೆ ಐತೇನು? ಇಲ್ಲ. The karma of the dream is seen to only namarupa upon waking up. The karma of the dream is seen to be only namarupa upon waking up. ಈ ಕರ್ಮದಾಗಿದ್ದಂತ ನಾಮರೂಪವನ್ನ ಈ ಕರ್ಮ ಸ್ವಪ್ನದಲ್ಲಿ ಇದ್ದಂತ ಕರ್ಮ, ಸ್ವಪ್ನದಲ್ಲಿ ಇದ್ದಂತ ಭೋಗ ಆಗಾಗತ್ತೈತಲ್ಲ, ಈ ಸ್ವಪ್ನದಲ್ಲಿ ಇದ್ದಂತ ಕರ್ಮಾದಿ ಭೋಗಗಳು ಇವು ನಾಮರೂಪ ಅನ್ನುವಂತಹದ್ದು ಸ್ವಪ್ನದಾಗ ಗೊತ್ತಾಗ್ತೈತೋ ಇನ್ನು ಎಚ್ಚರ ಆದ್ಮ್ಯಾಗ ಗೊತ್ತಾಗತ್ರಿ? ಎಚ್ಚರ ಆದ್ಮಟ ಗೊತ್ತಾಗತ್ತೇನು? ಗೊತ್ತಾಗಂಗಿಲ್ಲ. ಹಂಗ ಜಾಗೃತ ಪ್ರಪಂಚದ ಕರ್ಮಗಳು ಇವು ನಾಮರೂಪ ಅಂತ ತಿಳ್ಕೊಂಡು ಗೊತ್ತಾಗ್ಬೇಕಾದ್ರೆ ಏನಾಗ್ಬೇಕ್ರಿ ನಾವು? ಹೋಗ್ಬೇಕ್ರಿ. ಸ್ವಪ್ನದಿಂದ ಹೆಂಗ ಸಹಜ ಬಂದೇವಲ್ಲ, ಇಲ್ಲೇ ಪ್ರಯತ್ನದಿಂದ ಹೇಳ್ಬೇಕು ನೋಡ್ರಿ ನಾವು. ಅದಕ್ಕೆ ನಮ್ ಪ್ರಯತ್ನ ಇದೆ. ಹಿಂಗ ಎಬ್ಬಿಸ್ತಾರೇನ್ರಿ ಇದ್ರಾಗ? ಈ ಎಚ್ಚರ ಮಾಡೋದು ಏನೈತಲ್ಲ, ಎಬ್ಸುದು ಅಂತ ಏನ್ ಹೇಳಾಕತ್ತೀವಲ್ಲ ಜ್ಞಾನ, ಹಿಂಗ ಇದ್ರಾಗ ಯಾವ್ದೋ ಹೇಳಿದ್ರಲ್ಲ ಮೊನ್ನೆ, ಅದ್ ಯಾವ್ದ್ರಿ? ಪ್ರಕಾಶ್ ಅವ್ರ ಅದಾರ? ವಿಪಶ್ಯನ್ದಾಗ ಐತೇನ್ರಿ? ವಿಚಾರ ಮಾಡ್ರಿ. ಇದ್ರ ಅದು ಚಲೋನೆ, ನಮ್ದೇನು ಅಬ್ಜೆಕ್ಷನ್ ಇಲ್ಲ. The karma of the dream is seen to be only namarupa upon waking up. ಹಿಂಗ್ ಎಬ್ಬಿಸ್ತಾರೇನ್ರಿ ಅಲ್ಲಿ ಉಪಶಂದಾಗ? ಸ್ವರೂಪಕ್ಕೆ ನಮ್ಮನ್ನು ಕರ್ಕೊಂಡು ಹೋಗಿ ಎಬ್ಬಿಸ್ತಾರೇನು? Similarly, in the waking state, all the laws of karma apply to the body mind. Upon shifting the vision to that of higher nature, Atma, they are all seen to be namarupa. ಕರ್ಮಾದಿಗಳು ಎಲ್ಲವೂ ನಾಮರೂಪದಕ್ಕ ಫಿಲ್ಟರ್ ಆಗ್ಬೇಕು, ರೆಡ್ಯೂಸ್ ಆಗ್ಬೇಕು. ನಾಮರೂಪನು ಪಾಕೆಟ್ನಾಗ ಹಾಕ್ಬೇಕು. ಸ್ವಪ್ನ ಪ್ರಪಂಚದಿಂದ ಎಚ್ಚರ ಆದಾಗ ಸ್ವಪ್ನ ದೃಷ್ಟನೂ ಇಲ್ಲ, ಸ್ವಪ್ನ ದೃಕ್ತನೂ ಇಲ್ಲೋ, ಹಂಗ ಈ ಒಂದು ಸ್ವರೂಪಕ್ಕೆ ಎದ್ದಾಗ ಏನಾಗ್ತೈತಿ ಅಂದ್ರೆ ಸತ್ಯತ್ವವನ್ನು ಕಳ್ಕೋತಾವ. ಪ್ರತೀತಿ ಇದ್ರೂ ಪ್ರತೀತಿ ಅವು ಸತ್ಯ ಅನ್ನೋದು ಹೋಗ್ತದೆ. When the karma is transcended from the standpoint of the jnanam, the jnani says, I, the Atma, am never born. ಅವ ಎಚ್ಚರ ಆದವಂತಾನ, ನಾ ಯಾವಾಗ್ಲೂ ಹುಟ್ಟೇ ಇಲ್ಲ ಅಂತಾನ, ನಾ ಯಾವಾಗ್ಲೂ ಅದೇನಿ ಅಂತಾನ. ಇಲ್ಲೇ ಜಾಗೃತ ಪ್ರಪಂಚ ಬಂದಾಗ ನಾ ಹುಟ್ಟೇನ್ರಿ 1954 16 ಮಾರ್ಚಿಗೆ ಹುಟ್ಟೇನಿ ಅಂತ ನಾ ಅಂತೆ. ಅಲ್ಲೇ ಸ್ವರೂಪಕ್ಕೆ ಹೋದಾಗ ನಾನು ಹುಟ್ಟಿಲ್ಲ, ನನ್ಗೆ ನ ಜಾಯತೆ ನ ಮ್ರಿಯತೆ, ಹುಟ್ಟು ಇಲ್ಲ, ಸಾವು ಇಲ್ಲ. From the body and the mind standpoint, the law of karma are operational. ನಾನು ಯಾವ ದೃಷ್ಟಿಯಿಂದ, ಶರೀರ ಮನಸ್ಸು ದೃಷ್ಟಿಯಿಂದ ನೋಡಿದಾಗ ನಾನು ಹುಟ್ಟಿದವ ಸಾಯವ, ಇದು ಹೋಗುದಿಲ್ಲ, ಇದು ಇರುದ. They are not operational from the Atma standpoint. ಆತ್ಮ ದೃಷ್ಟಿಯಿಂದ ನನಗೆ ಹುಟ್ಟಿಲ್ಲ, ಸಾವಿಲ್ಲ. ಇಷ್ಟು ತಿಳ್ಕೊಳಕ ನಮ್ಗೆ ಆತ್ಮ ದೃಷ್ಟಿಯಿಂದ ಆತ್ಮಜ್ಞಾನ ಆದಾಗ ಹುಟ್ಟು ಸಾವುಗಳು ಇಲ್ಲ. ಅಜ್ಞಾನ ದೃಷ್ಟಿಯಿಂದ ಹುಟ್ಟು ಸಾವುಗಳು ಅದಾವ. ಅಜ್ಞಾನ ದೃಷ್ಟಿಯಿಂದ ಆದ್ರೆ ಕಲ್ಪಿತ ದೃಷ್ಟಿ ಅದ, ಅವು ಇದ್ರೂ ಇಲ್ದಂಗ ನಿಧಿಧ್ಯಾಸನ ಮಾಡ್ಬೇಕು, ಇದನ್ನ ಗಟ್ಟಿ ಮಾಡ್ಬೇಕಾಗಿತ್ತು. Conscious standpoint, the body mind has to be reap the consequences of karma. ಆ ಕರ್ಮದ ಫಲಗಳನ್ನು ಉಣ್ಣೋದು ಯಾವುದು? ನಾನಲ್ಲ, ಈ ಮನಸ್ಸು ಶರೀರಗಳು ಉಣ್ಣಬೇಕು. ಯಾಕ? ಜ್ಞಾನದ ಕೈಯಾಗ ಸಿಕ್ಕಿಲ್ಲ ಶರೀರ. ಜ್ಞಾನ ಆಗ್ಬೇಕಾದ್ರೆ ಈ ಶರೀರ ಆಗಲೇ ಹುಟ್ಟಿ ಬಂದಿತ್ತು. ಶರೀರ ಹುಟ್ಟಿದಾಗ ಜ್ಞಾನ ಆಗಿತ್ತೇನೋ? ಇಲ್ಲ. ಮತ್ತ ಅದ್ರ ಹಿಂದ ಅಕೌಂಟ್ ಇದ್ದಿದ್ವಿ ಯಾರು ಭೋಗಿಸ್ಬೇಕ? ಆ ಮನಸ್ಸು, ಆ ಶರೀರ ಭೋಗಿಸ್ಬೇಕ. ಆ ಶರೀರ ಭೋಗಿಸ್ತದ, ಆ ಮನಸ್ಸು ಭೋಗಿಸ್ತದ, ನಾ ಭೋಗಿಸೋದಿಲ್ಲ ಅಂತ ತಿಳ್ಕೊಳಕ್ ಬರ್ತೈತಿ. ಖಲಾಸ್ ಮುಗಿದು. ನೋಡ್ರಿ ನಾವೇನಂತೇವೆ ಅಂದ್ರ, ತಿಳುವಳಿಕೆ ಒಳಗೆ ಫರಕ್ ಬೇರೆ, ಈ ಜಗತ್ತ ಫರಕ್ ಏನೂ ಆಗೋದಿಲ್ಲ. ನಾವೇನಂತೇವಿ? ಜಗತ್ತ ಫರಕ್ ಆಗ್ಬೇಕು ಅಂತೇವಿ. ಜಗತ್ ಎಂದೂ ಫರಕ್ ಆಗಂಗಿಲ್ಲ, ಇರೋರೇ ಇರೋದು.
ಕೊಂಡಿ ಮಂಚಣ್ಣ ಬಸವಣ್ಣನ ಕಾಲಕ್ಕಿದ್ದ, ಪಾಂಡವರ ಕಾಲಕ್ಕ ಶಕುನಿ ಮಹಾರಾಜ್ ಇದ್ದ. ಈಗ ನಮ್ ಕಾಲಕ್ಕೆ ಯಾರದಾರ್ರಿ 2026ನೇ ಇಸ್ವಿಗೆ? ಈಗೆಲ್ಲ ಮನಿ ಮನಿಗೆ ಅದಾರ್ರಿ. ಪ್ರಶ್ನೆ ಹುಟ್ಟಿತ್ರಿ. ಹಾ, ಎಲ್ಲ ಮನಿ ಮನಿಗೆ ಅದಾರ್ರಿ. ಅಮೆರಿಕಾದ ಪ್ರೆಸಿಡೆಂಟ್ ಅದ ನೋಡ್ರಿ, ಹೆಸರೇನು? ಕಾಂಗ್ರೆಸ್ ಐತ್ರಿ ನಮ್ ಪಾಲಿಗೆ. ಟ್ರಂಪ್ ರೀ, ಟ್ರಂಪ್. ಟ್ರಂಪ್. ಇದು ಯಾರು ಬದ್ಲಿ ಆಗಂಗಿಲ್ರಿ, ಇದು ಹೆಂಗ ಇರೋದ ಇದು. ನಾವು ಒಬ್ಬರ ಬದ್ಲಿ ಆಗ್ಬೇಕಷ್ಟ. ನಾವು ಜ್ಞಾನ ಮಾಡ್ಕೋಬೇಕು. ನಾವು ನಮ್ಮ ಅಜ್ಞಾನ ಕಳ್ಕೊಂಡು ನಮ್ಮ ಸ್ವರೂಪದಾಗಿರ ಕಲ್ಪನೆ ಮುಗಿದು ಹೋತು. ಎಪ್ಪತ್ತೇಳನೇ ಕಾರಿಕೆ. ಅನಿಮಿತ್ತಸ್ಯ ಚಿತ್ತಸ್ಯ ಯಾನುತ್ಪತ್ತಿ ಸಮಾದ್ವಯಃ ಅಜಾತಸ್ಯೈವ ಸರ್ವಸ್ಯ ಚಿತ್ತದೃಶ್ಯಂ ಹಿ ತದ್ಯತಃ. ಶಬ್ದಾರ್ಥ. ಅಲ್ಲೇ ನಾವು ಹೇಳಿದಾಗ ಕನ್ನಡ ಅರ್ಥ ಮಾಡ್ಕೊಂಡ್ಬಿಟ್ರೆ ನಿಮ್ಗೆ ತಿಳಿದ ಎಲ್ಲ. ಮತ್ತು ಏನಾಗ್ತೈತೆ ಅಂದ್ರೆ ನಾ ಹೇಳೋ ಮುಂದಷ್ಟು ಓಪನ್ ಆಕೈತಿ, ಮೈಂಡ್ ತಿಳಿತೈತಿ. ಆಮೇಲೆ ಮತ್ತೆ ನೀವು ಬುಕ್ ಮುಚ್ಚಿಟ್ಟು ಬುಕ್ ತೆಗದ್ರಿ ಅಂದ್ರೆ ಮತ್ತೆ ನಿಮ್ ಶಬ್ದಗಳು ನಿಮ್ಗೆ ಅರ್ಥನ ಆಗಲ್ಲ. ಆ ಶಬ್ದಾರ್ಥಗಳನ್ನ ಅಲ್ಲೇ ಬರ್ಕೋಬೇಕು. 77ನೇ ಶ್ಲೋಕದ ಶಬ್ದಾರ್ಥಗಳನ್ನು ಹೇಳ್ತೀನಿ. ಯಾ ಅನುತ್ಪತ್ತಿ, ಯಾವುದು ಹುಟ್ಟು ರಹಿತದನೋ. ಯಾ ಅನುತ್ಪತ್ತಿ, ಯಾವುದು ಹುಟ್ಟು ರಹಿತ ಐತೋ. ದ ಬರ್ತ್ಲೆಸ್ನೆಸ್. ಚಿತ್ತಸ್ಯ ಕಾನ್ಸಿಯಸ್ನೆಸ್, ಅರಿವು. ಚಿತ್ತ ಅಂದ್ರೆ ಅರಿವು. ಚಿತ್ತಸ್ಯ ಅನುತ್ಪತ್ತಿ ಯಾ ಅನುತ್ಪತ್ತಿ, ದ ಬರ್ತ್ಲೆಸ್ನೆಸ್ ಆಫ್ ದ ಕಾನ್ಸಿಯಸ್ನೆಸ್. ಅನಿಮಿತ್ತಸ್ಯ, ಅನಿಮಿತ್ತದ. ಅನಿಮಿತ್ತ ಅಂದ್ರೆ ಏನು? ಅದಕ್ಕೆ ಕಾರಣ ಇಲ್ಲ. ಅದಕ್ಕೆ ಕಾರಣ ಇಲ್ಲ. ವಿಚ್ ಈಸ್ ಫ್ರೀ ಫ್ರಮ್ ಕಾಸ್ ಆಫ್ ಬರ್ತ್. ಅನಿಮಿತ್ತ ಅಂದ್ರೆ ಅದಕ್ಕೆ ಕಾರಣ ಇಲ್ಲ. ಅದು ಹೆಂಗದ? ಅದು ಸಮಾದ ಅಂದ್ರೆ ನಿತ್ಯ ಅದ. ಸಮ ಅಂದ್ರೆ ನಿತ್ಯ ಅಂತ ಹೋಗ್ಬೇಕಿಲ್ಲ. ನಿತ್ಯ ಸಮ ಅಂದ್ರೆ ನಿತ್ಯ. ಕೈಯ ಬುಕ್ಕಿನ ತೊಡೆ ತಿಳಿತದ. ಉಳಿದವ್ರು ಶಿವಾಯನಮ್ಮ ಕೇಳ್ತೀರಿ, ಈ ಕಿವಿಯಿಂದ ಕೇಳ್ತೀರಿ, ಈ ಕಿವಿಯಿಂದ ಬಿಡ್ತೀರಿ. ಸಮ ಅಂದ್ರೆ ನಿತ್ಯ. ಜನ್ಮ ಮರಣ ಶೂನ್ಯ ನಿತ್ಯ ಅಂತೇವಲ್ಲ, ಆ ಸಮ ಇದು. ಎಟರ್ನಲ್ ಇಂಗ್ಲಿಷ್ನಾಗ. ಅದ್ವಯ, ಅದ್ವಯ ಅಂದ್ರೆ ಎರಡಿಲ್ಲದ್ದು. ಯಾಕಂದ್ರ ಯತಃ ತತ್ ಹಿ ಚಿತ್ತ ದೃಶ್ಯಂ, ದಟ್ ಬರ್ತ್ ಈಸ್ ಇಂಡೀಡ್ ಅನ್ ಅಪರೆಂಟ್ ಆಬ್ಜೆಕ್ಟ್ ಆಫ್ ಕಾನ್ಶಿಯಸ್ನೆಸ್. ಏನು ದ್ವೈತ ಕಾಣಕತೈತಿ, ಹುಟ್ಟಿದಂಗೆ ಕಾಣಕತೈತಲ್ಲ, ಅದು ಚಿತ್ತದ ದೃಶ್ಯದ. ಅದರಲ್ಲಿ ಜನ್ಮ ಕಂಡು ಬರ್ತದ. ವಿಚ್ ಈಸ್ ಬರ್ತ್ಲೆಸ್. ಯಾವನಲ್ಲಿ ಜನನ ಇಲ್ಲವೋ ಅವನಲ್ಲಿ ಜನನ ಕಂಡು ಬರಾಗತ್ತದ. ಅಜಾತಸ್ಯ ಏವ ಸರ್ವಸ್ಯ, ವಿಚ್ ಅಲೋನ್ ಇಸ್ ದ ಫಾರ್ಮ್ ಆಫ್ ಎವ್ರಿಥಿಂಗ್. ಅದು ವ್ಯಾಪಕ ಸ್ವರೂಪವಾದಂತ ಚೇತನದಲ್ಲಿ ಕಂಡು ಬಂದ್ರೂ ಕೂಡ ಅಲ್ಲಿ ಹುಟ್ಟುಗಳು ಇಲ್ಲ, ಸಾವುಗಳು ಇಲ್ಲ ಅಂತ ಹೇಳ್ತಾರೆ. ಅನಿಮಿತ್ತವಾದ ಚಿತ್ತವು ಹುಟ್ಟುವುದಿಲ್ಲವೆಂಬುದು ಇದೆಯಲ್ಲ, ಅದು ಅಜಾತವಾಗಿಯೇ ಎಲ್ಲವೂ ಆಗಿರುವ ಚಿತ್ತದ ಸಮವು ಅಂದ್ರೆ ನಿತ್ಯವು, ಅದ್ವಯವು ಅಂದ್ರೆ ಎರಡಿಲ್ಲದ್ದು ಆಗಿರುವ ಅನುತ್ಪತ್ತಿಯು. ಏಕೆಂದರೆ ಅದು ಚಿತ್ತ ದೃಶ್ಯವೇ. ಅದು ಕಲ್ಪಿತದ. ಚಿತ್ತ ದೃಶ್ಯ ಅಂದ್ರೆ ಕಲ್ಪಿತದ, ತೋರ್ತದ, ಇರುವುದಿಲ್ಲ. ಅದನ್ನ ದ ಕಾನ್ಶಿಯಸ್ ಪ್ರಿನ್ಸಿಪಲ್ ಇಸ್ ನಾಟ್ ದ ಕಾಸ್ ಆಫ್ ಸಂಸಾರ. ಅಂದ್ರೆ ನಮ್ಮ ಸಂಸಾರಕ್ಕೆ ಕಾರಣ ಆಗಿದ್ದು ತುರಿಯ ಏನ್ರಿ ಅಂದ್ರೆ ಅಲ್ಲ. ಆತ್ಮ ಡಸಂಟ್ ಹ್ಯಾವ್ ಬರ್ತ್ ಅಂಡ್ ಕರ್ಮ. ಆತ್ಮನಿಗೆ ಜನನೂ ಇಲ್ಲ, ಆತ್ಮನಿಗೆ ಕರ್ಮನೂ ಇಲ್ಲ. ಕರ್ಮ ಯಾರಿಗೈತಿ? ಕರ್ಮ ಶರೀರಕ್ಕದ. ಆತ್ಮನಿಗೆ ಯಾಕೆ ಕರ್ಮ ಇಲ್ಲ? ಅವನಲ್ಲಿ ಅವಯವಗಳಿಲ್ಲ, ನಿರವಯವ ಅದಾನವ. ಆದ್ದರಿಂದ ಅವನಲ್ಲಿ ಕರ್ಮಗಳು ಇಲ್ಲ. ಆತ್ಮನಿಗೆ ಜನನ ಇಲ್ಲ, ಆತ್ಮನಿಗೆ ಕರ್ಮಗಳು ಇಲ್ಲ. ದ ಆಬ್ಸೆನ್ಸ್ ಆಫ್ ಬರ್ತ್ ಫಾರ್ ಆತ್ಮ ಇಸ್ ಆಲ್ವೇಸ್ ದ ಕಾಸ್. ವೆನ್ ಇಗ್ನರೆಂಟ್, ಬರ್ತ್ ಅಂಡ್ ಡೆತ್ ಆರ್ ಟೇಕನ್ ಟು ಬಿ ರಿಯಲ್. ಅಜ್ಞಾನ ಇದ್ದಾಗ ಆತ್ಮನಿಗೇನೆ ಹುಟ್ಟು ಸಾವುಗಳದಾವ ಅನಿಸ್ತದ. ಅಜ್ಞಾನ ಹೋತಂದ್ರ